ನಿಮ್ಮ ಇದಕ್ಕೆ ಬಂದಿವಿ ಇಲ್ಲಿ ಮ್ಯಾಲ ಹತ್ತಾತೀವಿ. ಬರ್ರಿ ಬರ್ರಿ ಬೇಡ ಸಾಕೆ ಬರ್ರಿ ತೊಕೊಂಡ್ ತಗೊಂಬರ್ರಿ ನಡ್ದೈತಿ. ಇಲ್ಲೇ ನಿಂತಿರ್ತೀವಿ, ಆ ಗುಡ್ಡದ ಮ್ಯಾಲ ನಿಂತಿರ್ತೀವಿ. ಇಲ್ಲೇ ಹೊಲಿ ಹಾಂ ದಿಮ್ಮಡ್ಕಳ್ರಿ. ಗಿಲ್ಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಕರ್ನಾಟಕ. ಲಾಸ್ಟ್ ವೀಕ್ ಒಂದು ಪೋಸ್ಟ್ ಬಿಟ್ಟಿದ್ವಿ, ಬನಶಂಕರಿ ಎಕ್ಸ್ಪ್ರೆಸ್ ಅಂತ ಒಂದು ಹೋರಿಗೆ ಸಂದರ್ಶನ ಮಾಡ್ತೀವಿ ಅಂತ. ಪೋಸ್ಟ್ ಇದುವರೆಗೂ ನಾವು ಯಾವ್ದು ಬಿಟ್ಟಿದ್ವೋ ಅದ್ರ ಹೈಯೆಸ್ಟ್ ವ್ಯೂಸ್ ಹೋಗಿರೋ ಪೋಸ್ಟ್ ಇದೆ ಅನ್ಸುತ್ತೆ. ಒಂದು ಬರ್ತೀವಿ ಅಂತ ಒಂದು ಹೇಳಿದ ವಿಡಿಯೋ ಹೆಚ್ಚು ಕಡಿಮೆ ಒಂದು 37,000 ಜನ ನೋಡಿದ್ದೀರಾ. ಖುಷಿ ಆಗುತ್ತೆ. ಇವತ್ತು ಬನಶಂಕರಿ ಎಕ್ಸ್ಪ್ರೆಸ್ಸು, ಕೆಲವೊಬ್ರು ಬನಶಂಕರಿ ಎಕ್ಸ್ಪ್ರೆಸ್ನ ಬನಶಂಕರಿ ಥರನೇ ನೋಡ್ತಿದ್ದೀರಾ, ಇನ್ನೊಬ್ರು ಟ್ರೆಂಡಿಂಗ್ ಸುಲ್ತಾನ ಒಂದಿದೆ ನಮ್ಮ ಕರ್ನಾಟಕದಲ್ಲಿ ಅಥವಾ ತಮಿಳ್ನಾಡಲ್ಲಿ, ಅದ್ರ ತಮ್ಮನಾಗಿ ಅಥವಾ ಕಮೆಂಟಲ್ಲಿ ಎಷ್ಟೋ ಜನ ಮೆನ್ಷನ್ ಮಾಡಿದ್ದೀರಾ ರಾಜನ್ ತಮ್ಮ ಅಂತ ಅಥವಾ ಅನುಯಾಯಿ ಅಂತ. ಆಮೇಲೆ ರಾಜದವರು ಕೂಡ ಎಷ್ಟೋ ಜನ ಅದನ್ನು ಮೆನ್ಷನ್ ಮಾಡಿ ಹಾಕಿದ್ದೀರಾ. ಬಟ್ ಎಲ್ಲೋ ಒಂದು ಹತ್ರ ರಾಜಕ್ಕೆ ಸಿಗೋ ಸ್ಥಾನ ಅಥವಾ ಅದಿನ್ನೂ ಬೆಳಿಬೇಕು ಅನ್ಕೊಂತ ಒಂದು ವಿಡಿಯೋ ಮಾಡ್ತಿದ್ದೀವಿ. ಯಾಕೆ ಆ ಸ್ಥಾನ ಇನ್ನೂ ರಾಜನ್ ಮುಟ್ಟಕ್ಕೆ ಆಗ್ತಿಲ್ಲ ಅಥವಾ ರಾಜನ್ ಮುಟ್ಟಬೇಕು ಅಂದ್ರೆ ಬನಶಂಕರಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ಪ್ರತಿಯೊಂದು ನಿಮಗೆ ಓನರ್ ಇದ್ದಾರೆ, ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬ್ರದರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಬ್ರದರ್? ಶಶಿಕುಮಾರ್ ಪಾಟೀಲ್ ಅಂತ. ಶಶಿಕುಮಾರ್ ಪಾಟೀಲ್. ಏನು ಮಾಡ್ಕೊಂಡಿರೋದು ಬ್ರದರ್ ನೀವು? ನಾವು ಬಿಸ್ನೆಸ್ ಮಾಡ್ತೀವಣ್ಣ, ಮನೆಯಲ್ಲೆಲ್ಲ ರೈತಾಪಿ ಜನ. ಫಸ್ಟ್ ಕ್ವಶನ್ ನಾನು ಹಂಗೆ ಕೇಳ್ತೀನಿ ಬ್ರದರ್. ಬನಶಂಕರಿ ಎಕ್ಸ್ಪ್ರೆಸ್ ಅಂದ್ರೆ ಅಂತ ಕೆಲವೊಂದಿಷ್ಟು ಜನಕ್ಕೆ ಗೊತ್ತು, ರಾಜನ ಅನುಯಾಯಿ ಅಂತ ತುಂಬಾ ಜನಕ್ಕೆ ಗೊತ್ತು. ಯಾಕೆ ಈ ಪದನ ಬಳಸ್ತೀನಿ ಅಂದ್ರೆ ನಮಗ್ ಕಮೆಂಟ್ ಬಂದಿರುತ್ತೆ, ತುಂಬಾ ಜನ ಮಾಡಿರ್ತಾರೆ. ಎಲ್ಲೋ ಒಂದ್ ಹತ್ರ ರಾಜನ್ ಮಾಡಿ ಅಂತ ಹೇಳ್ದವ್ರು ನಮಗೆ ಬನಶಂಕರಿ ಮಾಡ್ತೀವಿ ಅಂತ ಹೇಳಿದಾಗ ಅಣ್ಣ ಒಳ್ಳೆ ಎತ್ತನ್ ತಗೊಂಡಿದ್ದೀರಾ ಅಥವಾ ಒಳ್ಳೆ ಇದನ್ ತಗೊಂಡಿದ್ದೀರಾ, ನಮ್ ರಾಜನ್ ತಮ್ಮ ಅವನು, ಈ ತರ ಕರೀತಾರೆ. ಆದ್ರೆ ನನಗ್ ಫಸ್ಟ್ ಪ್ರಶ್ನೆ ಬರೋದು, ರಾಜ ಒಂದ್ ಹತ್ರ ನಿಂತ್ ಬಿಟ್ಟಿದ್ದಾನೆ, ಬನಶಂಕರಿ ಎಲ್ಲಿ ನಿಂತಿದ್ದಾನೆ? ಅವನ್ನ ಒಂದಿಷ್ಟು ದೂರದಲ್ಲಿ ನಿಂತಿದ್ದಾನೆ ಅಂದ್ರೆ ಎಲ್ಲಿ ನಿಂತಿರ್ಬೋದು? ಅವ್ನ ತಮ್ಮನಾಗೆ ಇದಾನಣ್ಣ ಬನಶಂಕರಿ. ಅಂದ್ರೆ ನಾನು ಬನಶಂಕರಿನ ತರಕ್ ಒಂದು ಕಾರಣ ಐತಣ್ಣ. ಅಂದ್ರೆ ನಾನು ಕೋಡಂಬಿ ಹಬ್ಬದಾಗೆ ರಾಜನ್ನ ಹಾಕಿದ್ರು ಒಂದು ವರ್ಷ. ಅವತ್ತು ಆ ಹಬ್ಬದಲ್ಲಿ ನೋಡಿದಾಗ ಅದಕ್ಕೆ ಫ್ಯಾನ್ ಫಾಲೋಯಿಂಗು, ಅದ್ರ ಅಭಿಮಾನಿಗಳನ್ನೆಲ್ಲ ನೋಡಿ ಅವತ್ತು ಮೈಲಿರೋ ರೋಮ ಎಲ್ಲ ಎದ್ಗಂದಿತ್ತು. ಅಷ್ಟು ಖುಷಿ ಆಯ್ತು ಅವತ್ತು ಆ ಊರಿ ನೋಡಿ. ಇಲ್ಲ ನಾನು ಆ ತರ ಒಂದು ಊರಿ ಕಟ್ಟಬೇಕು ಅಂತ ಭಾರಿ ಆಸೆ ಐತಣ್ಣ. ಅದ್ರ ತಮ್ಮನಾಗಿರಕ್ಕೆ ಅದೇ ಒಂದು ನನ್ನ ಕಾರಣ. ಅವತ್ತು ಆ ಊರಿ ನೋಡಿ ನಾನಿಲ್ಲ ಒಂದು ಊರಿ ಕಟ್ಲೇಬೇಕು ಅಂತ ಹೇಳಂದು ತೀರ್ಮಾನ ಮಾಡಿ ನಾವು ಇದನ್ನ ತಗೊಂಡ್ಬಂದ್ವಿ. ಅದು ಅದ್ರ ತಮ್ಮನಾಗಿ ಹೆಸರು ಮಾಡೈತೆ. ಈಗ ಹೇಳಿದ್ರಿ ಬ್ರದರ್, ಅದೇ ನಾನೊಂದು ಹಬ್ಬದಲ್ಲಿ ನೋಡಿದೆ ಅಂತ. ಯಾಕೆ ಅದು ಒಂಥರ ನಾನು ಒಂದ್ ಕಟ್ಟಬೇಕು ಅನ್ನೋದು ಮನ್ಸಲ್ಲಿ ಬರುತ್ತೆ ಅಂತ? ಫಸ್ಟ್ ಆಫ್ ಆಲ್ ಬನಶಂಕರಿ ಬರೋ ಮ್ಯಾಟ್ರಿ ಬರೋಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದು ಹೋರಿ ಕಟ್ಟಬೇಕು ಅನ್ನೋದೊಂದು ಶುರು ಆಗುತ್ತೆ. ಅದೇ ಯಾಕೆ ಅಂತ, ಏಕೆಂದ್ರೆ ಹೋರಿಗಳನ್ನ ಹಬ್ಬ ನೋಡ್ಕೊಂತೇವೆ ಹೋಗ್ಬಿಡೋಣ, ಅಥವಾ ಈಗ ಕಟ್ಕೊಂಡು ಈಗ ನೋಡಿದ್ರಿ ನೀವು ಅಲ್ಲಿಂದ ಇಲ್ಲಿಗೆ ಬರ್ಬೇಕು, ಒಂದ್ ಎತ್ತನ್ನ ಸಾಕ್ಬೇಕು, ಅದು ಒಂದು 3-4 ತಿಂಗಳ ಹಬ್ಬಕ್ಕೆ ವರ್ಷ ಪೂರ್ತಿ ಅದನ್ನ ಸಾಕ್ಬೇಕು ಅನ್ನೋದು ಯಾಕೆ ಅಂತ? ಅಣ್ಣ, ಹಬ್ಬಕ್ಕೆ ಹೋರಿ ಹಬ್ಬಕ್ಕೆ ಹೋದಾಗ ಬೆಂಚ್ ಕಾರಲ್ಲೂ ಬಂದಿರ್ತಾರೆ, ಆಡಿ ಕಾರಲ್ಲೂ ಬಂದಿರ್ತಾರೆ. ಬಟ್ ಅವು ಯಾವ್ದ್ರ ಜೊತೆನೂ ಜನ ಕುಣಿಯಲ್ಲ, ಆ ಫೋಟೋ ತೆಗಿಸ್ಕೊಳ್ಳಲ್ಲ, ಹೋರಿ ಜೊತೆ ಹೋಗಿ ತೆಗಿಸ್ಕೊಂತಾರೆ. ಆ ಪ್ರೀತಿ ಅಭಿಮಾನ ಹೋರಿ ಮೇಲೆ ಇರುತ್ತೆ, ಅದಕ್ಕೆ ಅದ್ರ ಮೇಲೆ ತೆಗಿಸ್ಕೊಂತಾರೆ. ಅದೇ ತರ ನಮ್ಗೂನು ಆಸೆ, ನಮ್ಮೂರ ಹೆಸರು ಬೆಳಿಬೇಕು, ನಮ್ಮ ಊರಿನ ನಮ್ದು ಒಂಥರ ಒಂದು ಊರಿಗೆ ಕಟ್ಟಬೇಕು, ಊರಿ ಎತ್ಕೊಂಡ್ಬಂದಿರೋದು. ಇವಾಗ ನಮ್ಮೂರ ಹೆಸರು ಯಾರಿಗೂ ಗೊತ್ತಿರ್ಲಿಲ್ಲ. ನಾವು ಫಸ್ಟ್ ಈಗ ಬನಶಂಕರಿ ಅಂದ್ರೆ ಬೊಮ್ಮನಹಳ್ಳಿ ಬನಶಂಕರಿ. ನಾನು ಶಿಕಾರಿ ಪುರಾಣ ತಮಿಳ್ನಾಡು ಹೋದ್ರು ಬನಶಂಕರಿ ಅಂದ್ರೆ ಬೊಮ್ಮನಹಳ್ಳಿ ಬನಶಂಕರಿ ಅಂತ ಗುರುತಿಸ್ತಾರೆ. ಈಗ ಬೊಮ್ಮನಹಳ್ಳಿ ಬನಶಂಕರಿ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತೋ ನನಗೆ ಗೊತ್ತಿಲ್ಲ, ಒಂದಿಷ್ಟು ಜನಕ್ಕೆ ಗೊತ್ತಿರ್ಬೋದು. ಅದು ಇನ್ನೊಂದ್ ಸ್ವಲ್ಪ ಜನಕ್ಕೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ವಿಡಿಯೋ ನಾವು ತೋರಿಸೋದು ಅದೇ ಉದ್ದೇಶಕ್ಕೆ. ಅಥವಾ ಬೇರೆ ರಾಜ್ಯದವರು ಕೂಡ ನೋಡ್ತಿದ್ದಾರೆ ವಿಡಿಯೋ, ಅವರು ನೋಡ್ಬೇಕು ಬನಶಂಕರಿ ಅಂದ್ರೆ ಹಿಂಗಿದೆ, ಹಬ್ಬ ಮಾಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ.
ಈಗ ನಡೀತಿರೋ ಹಬ್ಬಗಳಲ್ಲಿ ಬನಶಂಕರಿದು ಸೌಂಡ್ ಎಷ್ಟಿರ್ಬೋದು ಬ್ರದರ್ ನಿಮ್ಮ ಪ್ರಕಾರ? ಬನಶಂಕರಿದು ತುಂಬಾ ಇದೆ ಅಣ್ಣ. ಅಂದ್ರೆ ನಾವು ಫಸ್ಟ್ ನಮ್ಗೆಲ್ಲ ಗೊತ್ತಿಲ್ಲ, ನಾವು ಯಾವ್ದೋ ಒಂದು ಊರಿಗೆ ಹೋಗಿರ್ತೀವಿ, ನಾವು ಮಾಲಕರಂತ ಬನಶಂಕರಿ ಮಾಲಕರಂತ ಬೇರೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಹೋದಾಗ ಇವಾಗ ನಮ್ಗೆ ಫಸ್ಟ್ ಇಲ್ಲ ಆ ರೆಸ್ಪಾನ್ಸೇ ಬೇರೆ ಇರುತ್ತೆ. ಇಲ್ಲ ಇವರು ಬನಶಂಕರಿ ಓನರ್ ಅಂದ ತಕ್ಷಣ ನಮ್ ರೆಸ್ಪಾನ್ಸ್, ಅವ್ರ ಕೊಡೋ ರೆಸ್ಪಾನ್ಸೇ ಬೇರೆ. ಇವಾಗ ಆ ಒಂದು ಓರಿ ನಮ್ಗೆ ಹೆಸರು ತಂದು ಕೊಟ್ಟಿದೆ. ನಮ್ಮಿಂದ ಏನ ಒಂದು ಕಾರ್ ತಗೊಂಡ್ಬಂದಿದ್ವಿ, ಪೂಜೆಗೆ 200 ಜನ ಕೇಳಿ ಬಂದಿದ್ದೆ ನಾನು. ಯಾರು ಒಬ್ರು ಬಂದಿಲ್ಲ, ಒಂದು 20 ಜನ ಬಂದಿರ್ಬೇಕಷ್ಟೇ. ಈ ಓರಿ ತರ್ಬೇಕಾದ್ರೆ ಯಾರಿಗೂ ಹೇಳಿಲ್ಲ ನಾನು, ಅಷ್ಟೇ ಸುಮ್ನೆ ಊರಲ್ಲಿ ಹಿಂಗ್ ಓರಿ ತರ್ತಾ ಇದ್ದೀನಿ ಅಂತ ಒಂದು ಪೋಸ್ಟ್ ಹಾಕಿದ್ದು. ಅವತ್ತು 200 ಜನ ನಾವು ಯಾರು ಕರೀದೇನೆ ಬಂದವ್ರೆ. ಅಂದ್ರೆ ಓರಿಗಿರೋ ಬೆಲೆ ಕಾರಿಗಿಲ್ಲ. ಎಲ್ಲಿಂದ ತಂದಿದ್ದು ಬ್ರದರ್ ಹೋರಿ? ಎಲ್ಲಿಂದ? ಓರಿ ತಮಿಳುನಾಡಿನಿಂದ ಅಣ್ಣ, ಕುಟ್ಟಿ ಶೇಖರ್ ಅಂತ ಲಯನ್ ಬರೋಸ್ ಟೀಮ್ ಇದು, JCS ಮಾರುತಿ ಅಂತ ಅಲ್ಲಿ ಹೆಸರು, ಅವ್ರ ಕಡೆಯಿಂದ ಎತ್ಕೊಂಡ್ ಅಣ್ಣ. ಈಗ ಕರ್ನಾಟಕದಲ್ಲಿ ಮಾತ್ರ ಹಬ್ಬನಾ ಅಥವಾ ತಮಿಳುನಾಡಲ್ಲೂ? ತಮಿಳುನಾಡಲ್ಲೂ 2 ಹಬ್ಬ ಮಾಡಿದೀವಿ ಅಣ್ಣ. 2 ಹಬ್ಬ ಮಾಡಿದೆ. ಅವರು ಪ್ರೀತಿಯಿಂದ ಮಾಡ್ತೀನಿ ಅಂತ ಹೇಳಿದ್ರು, ಕಳಿಸ್ಕೊಟ್ಟಿದ್ವಿ. ಎಷ್ಟಕ್ಕೆ ತಂದಿರ್ಬೋದು ಅಂತ ಹೇಳ್ಬೋದಾ? ಯಾಕೆಂದ್ರೆ ಬಿಡ್ಸಲ್ಲ. 4,55,000 ನಾನು ಕೊಟ್ಟಿರೋದು. 4,55,000 ಕೊಟ್ಟು ಎತ್ಕೊಂಡ್ಬೋದು. ಈಗಿರ ಆ 4 ಲಕ್ಷ ಈಗ ಹೆಂಗ್ ಕಾಣ್ತಿದೆ ನಿಮ್ ಮುಂದೆ ಅಂತ? ಯಾಕೆಂದ್ರೆ ತರಕರೆ ದೊಡ್ಡ ಅಮೌಂಟ್ ಆಗಿರುತ್ತೆ, ಈಗ ದೊಡ್ಡ ಅಮೌಂಟ್ ಇಲ್ಲ ಅಂತ ಹೇಳಲ್ಲ. ಈಗ ಹೋರಿನ ಇಟ್ಬಿಟ್ಟು ಒಂದ್ ಕಡೆ 4 ಲಕ್ಷ ಇಟ್ಬಿಟ್ರೆ ಈಗ ಹೆಂಗ್ ಕಾಣ್ತಿದೆ ಅಮೌಂಟ್ ಅಂತ? ಏನ ಅದು ಗೊರ್ಸು ಬರಲ್ಲ ಅಣ್ಣ. 4,55,000ಕ್ಕೆ ಆ ಲೆವೆಲ್ ಕೈತಿದ್ದು ಈಗ. ಆ ದುಡ್ಡು ಏನ್ ಮ್ಯಾಟ್ರ್ ಇಲ್ಲ ಅಣ್ಣ ಈಗ. ಅದ್ರ ಬೆಲೆ ಅದ್ 4,55,000 ಕೊಟ್ಟಿರೋದು ನಮ್ಗೇನು ಕಡಿಮೆನೆ ಅದು. ಇವಾಗಿನ ಹಬ್ಬಕ್ಕೆ, ಇವಾಗಿನ ಹೆಸರು ಮಾಡಿರೋ ಲೆಕ್ಕಕ್ಕೆ ಅಣ್ಣ ಕಡಿಮೆನೆ. ಯಾಕೆ ಬನಶಂಕರಿ ಎಕ್ಸ್ಪ್ರೆಸ್ ಅಂತ ಇಟ್ಟಿದ್ದೀರಾ ಹೆಸರು? ಮನೆ ದೇವ್ರಣ್ಣ, ಮನೆ ದೇವ್ರ ಬನಶಂಕರಿ ಎಕ್ಸ್ಪ್ರೆಸ್ ಅನ್ನಕ್ಕೆ. ಈಗ ಏನಕ್ಕೆ ಹೇಳ್ತೀನಿ ಎಕ್ಸ್ಪ್ರೆಸ್ ಅಂದ್ರೆ, ನಿಮಗೆ ಗೊತ್ತಿರುತ್ತೆ ಎಕ್ಸ್ಪ್ರೆಸ್ ಅಂದ್ರೆ ಎಲ್ಲಿ ಸೆಂಟ್ರಲ್ ಎಲ್ಲಿ ಅವ್ರ ನಿಲ್ದಾಣನೆ ಕೊಡಲ್ಲ. ಸ್ಟಾರ್ಟಿಂಗ್ ಇಂದ ಬಿಟ್ರೆ ಅಂದ್ರೆ ಮತ್ತೆ ಹೋಗೋ ಡೆಸ್ಟಿನೇಷನ್, ಆತರ ಎಕ್ಸ್ಪ್ರೆಸ್ ಅಂದ್ರೆ ಹಂಗೆ. ಈಗ ಹಂಗಿದೆಯಾ ಹೋರಿ ಹಬ್ಬದಲ್ಲಿ? ನಾವ್ ಹೇಳ್ಬಾರ್ದಣ್ಣ ನಮ್ಮೂರಿ ಬಗ್ಗೆ, ಜನ ಹೇಳ್ತಾರೆ. ಹಂಗೈತೆ. ಇದುವರೆಗೂ ಎಷ್ಟು ಹಬ್ಬ ಕೊಟ್ಟಿದ್ದೀರಾ? ನಾವು ಕರ್ನಾಟಕದಲ್ಲಿ 4 ಹಬ್ಬ ಅಣ್ಣ. ಈಗ ನಾವು ಎತ್ಕೊಂಡ್ಬಂದು ತಮಿಳ್ನಾಡಲ್ಲಿ 2 ಹಬ್ಬ ಮಾಡವ್ರೆ. 4 ಅಲ್ಲಿಗೊಂದು 2 6 ಹಬ್ಬ. ಕರ್ನಾಟಕದಲ್ಲಿ ಒಟ್ಟು 4 ಹಬ್ಬ ಅಣ್ಣ. ಫಸ್ಟ್ ಹಬ್ಬ ಯಾವ್ದು ಹಾಕಿದ್ದು? ಫಸ್ಟ್ ಹಬ್ಬ ನಿಟಿಗಿನ ಕೊಪ್ಪ ಅಂತ ಅಣ್ಣ, ಇಲ್ಲೇ ನಮ್ಮೂರ ಹತ್ರ 7 ಕಿಲೋಮೀಟರ್. ಅಲ್ಲಿ ಫಸ್ಟ್ ಹಬ್ಬ ನಾವು ಹೋಗಿ ಎತ್ಕೊಂಡ್ ಹಾಕಿದ್ವಿ. ಅವ್ರೇನೋ ಇಲ್ಲ ಹೊರಗಡೆ ಬಾರಿ ಗಲಾಟೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಏನೋ ನಮ್ಮಲ್ಲಿ ಗುಣ ಬಂದ್ಬಿಟ್ಟಿತ್ತು, ಸಿಕ್ತಣ ಹೊರಗಡೆ ಸಿಕ್ತು. 4 ರೌಂಡ್ ಬಿಟ್ಟಿದ್ವಿ ಅಣ್ಣ, ಚೆನ್ನಾಗಿ ಮಾಡ್ತು ಹಬ್ಬ. ಈಗ ಫಸ್ಟ್ ಹಬ್ಬಕ್ಕೆ ಬರೋಕ್ಕಿಂತ ಮುಂಚೆ ತಮಿಳ್ನಾಡಿಂದ ತಗೊಂಬಂದ್ರಿ ಅಲ್ವಾ ಅಣ್ಣ? ತಗೊಂಬರ್ಬೇಕಾದ್ರೆ ಇಲ್ಲಿ ನೋಡ್ಕೊಂಡು ಹೋಗಿರ್ತೀರ ನಮ್ಮ ಇದಕ್ಕೆ ಹಬ್ಬಗಳಿಗೆ ಯಾವ ತರ ಬೇಕು ಹೋರಿ, ಅಥವಾ ಇಲ್ಲಿ ಫೈಟ್ ಮಾಡ್ಬೋದಾ ಹೋರಿ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀರ, ನೀವು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಹೋಗಿರ್ತೀರ. ಯಾವ ತರ ಚೂಸ್ ಮಾಡಿದ್ರಿ ಅಂತ? ಬನಶಂಕರಿ ಈಗ ನಿಮ್ಮ ಮುಂದೆ ಹೋರಿ ಇದೆ, ಈಗ ಇದನ್ನೇ ತಗೊಂಡ್ಬರ್ಬೇಕು ಅಂತ? ಯಾಕೆ ತಮಿಳ್ನಾಡಲ್ಲಿ ಅಷ್ಟು ಎತ್ತುಗಳಿದ್ವು ಅಣ್ಣ. ಇದು ಒಂದು ಮಾತಿಗೆ ಹೇಳ್ತೀನಿ, ಅಕ್ಕಿಯಾಲೂರು ವೀರಕೇಸರಿ ಪೃಥ್ವಿ ಅಂತ ಇದ್ದಾನೆ, ಅವನ್ಗೆ ಹೇಳಿದ್ದೆ ನಾನು ಹೋರಿ ಬೇಕು ನನ್ಗೆ ಒಂದು ಊರಿ ಕಟ್ಬೇಕು ನಾನು ಅಂತ ಹೇಳಿದ್ದೆ. ಇಲ್ಲ ಒಳ್ಳೆ ಊರಿನೇ ಬೇಕು ಅಂತ ಹೇಳಿದೆ. ಅವನು ಒಂದು 30 ಊರಿ ಹಾಕಿದ್ದಾಣ. ಫಸ್ಟ್ ಇದು ಹಾಕಿದ್ದ. ನಾನು ಫಸ್ಟ್ ಇದನ್ನ ಚೂಸ್ ಮಾಡಿ ಇದೇ ಇರ್ಲಿ ಅಂತ 30 ಊರಿ ಹಾಕಿದ್ರು ನನಗೆ ಬೇಡ, ಇದೇ ಇರ್ಲಿ ಅಂದೆ ನಾನು. ಅಂದ್ರೆ ಹಬ್ಬ ಗಿಬ್ಬ ನೋಡಿ ವಿಡಿಯೋ ನೋಡಿದೆ, ಡೈರೆಕ್ಟ್ ಯಾವತ್ತು ನೋಡಿಲ್ಲ, ವಿಡಿಯೋ ನೋಡಿದ್ದೆ. ಅಲ್ಲಿ ಹಾವ ಹೆಂಗೈತೆ ಕೇಳ್ಕೊಂಡೆ ಜನಕ್ಕೆ, ಎಲ್ಲ ಚೆನ್ನಾಗಿತ್ತು. ನಾನು ಮತ್ತೆ ಅವ್ನು ಇಬ್ರೇ ಹೋಗಿದ್ದು ವ್ಯಾಪಾರಕ್ಕೆ. ಅವ್ರಂದ್ರು ಏನೋ ಇವ್ರಿಬ್ರೇ ಬಂದವ್ರೆ, ಏನೋ ಎಲ್ಲ ಗೊತ್ತಿರೋರೇ ಇವರು, ಅದಕ್ಕೆ ಬಂದವ್ರೆ ಇಬ್ರೇ ಅಂತಂದ್ರು. ಅದು ಓದಿ ನಾನು ನೋಡಕ್ ಹೋಗಿದ್ದಣ, ವ್ಯಾಪಾರಕ್ಕೆ ಹೋಗಿಲ್ಲ. ಫಸ್ಟ್ ಓರಿ ನೋಡೋಣ ಅಂತ ಹೋದೆ, ಸೈಜ್ ಹೆಂಗೈತೆ, ಹಬ್ಬ ಆಗ್ಬೋದಾ ಅಂತ. ಎಲ್ರು ಹೇಳಿದ್ರು, ಅವರು ಕಾಲ್ ನೋಡೇ ಸಿಕ್ಕಾಪಟ್ಟೆ ಜನ ಬಿಟ್ಟೋಗಿದಾರೆ ಇದನ್ನ ಅಂತ ಹೇಳಿದ್ರಣ. ನಮ್ಗೇನೋ ಅದೇನು ಅನಿಸ್ಲಿಲ್ಲ, ನಡೀತೈತೆ ಅನಿಸ್ತಾನ, ಅದಕ್ಕೆ ಇರ್ಲಿ ಅಂದ್ಬಿಟ್ಟು ನೆಕ್ಸ್ಟ್ ಬರ್ತೀನಿ ಬ್ರದರ್. ಅದನ್ನ ನಾನು ಗಮನಿಸಿದೀನಿ, ಕೆಲವೊಂದು 1-2 ಕಮೆಂಟ್ ಬಂದಿದೆ ನನಗೆ. ಯಾಕಂದ್ರೆ ಜನ ಏನ್ ಕೇಳಿರ್ತಾರ ಅದಕ್ಕೊಂದು ಹತ್ರ ಹೋಗ್ಬೇಕು ನಿಮ್ ಕಡೆಯಿಂದ. ನಾನು ಬರ್ತೀನಿ. ಈಗ ಅಲ್ಲಿಂದ ತಗೊಂಬಂದ್ರಿ, ಫಸ್ಟ್ ಹಬ್ಬ ಏನೋ ಮಾಡಿದ್ರಿ. ಫಸ್ಟ್ ಹಬ್ಬಕ್ಕೂ ಅಥವಾ ಈಗ ನೆಕ್ಸ್ಟ್ ಹಬ್ಬಕ್ಕೆ ಹೋಗ್ತೀರಾ, ಮುಂದಿನ ವರ್ಷ ನೆಕ್ಸ್ಟ್ ಹಬ್ಬಕ್ಕೆ ಹೋಗ್ತೀರಾ, ಡಿಫ್ರೆನ್ಸ್ ಹೆಂಗಾಗುತ್ತೆ ಆ ಬನಶಂಕರಿನ ಹಿಡ್ಕೊಂಡು? ಅಥವಾ ಈಗ ಒಂದ್ 4 ಹಬ್ಬ ಕೊಟ್ಟ ಮೇಲೆ ಕರ್ನಾಟಕದಲ್ಲಿ, ಈಗ ನೆಕ್ಸ್ಟ್ 2025 ಶುರು ಆಯ್ತು ಅಂದ್ರೆ ಹಬ್ಬಕ್ಕೂ ಏನ್ ಡಿಫ್ರೆನ್ಸ್ ಕಾಣುತ್ತೆ ಬನಶಂಕರಿನ ಹಿಡ್ಕೊಂಡು ಹೋಗ್ಬೇಕಾದ್ರೆ ನೀವು? ಅವತ್ತನ ಫಸ್ಟ್ ಹಬ್ಬದಾಗೆ ನಮ್ಮ ಊರವ್ರು ಅಷ್ಟೇ ಬರೋರು, ಈಗ ನಮ್ ಕರ್ನಾಟಕದವ್ರು ಎಲ್ಲರೂ ಬರ್ತಾರೆ ಓರಿ ಹಿಡ್ಕೊಂಡು ಹೊಂಟ್ರೆ. ಈ 4 ಹಬ್ಬದಲ್ಲಿ ಬ್ರದರ್ ಏನಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಬನಶಂಕರಿದು ಸೌಂಡ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ, ಸೌಂಡ್ ಇದೆ. ಬಟ್ ಅದು ಇನ್ನೂ ದುಪ್ಪಟ್ಟಾಗ್ಬೇಕು ಅಥವಾ ಇನ್ನೂ ಹೆವಿ ಆಗ್ಬೇಕದು. ಬಟ್ 4 ಹಬ್ಬ ಮಾತ್ರ ಕೊಟ್ಟಿದ್ದೀರಾ ಕರ್ನಾಟಕದಲ್ಲಿ, ಇಷ್ಟು
ಬೇಗ ಸೌಂಡ್ ತಂದಿದ್ದೀರಾ ಹೆಂಗೆ ಅಂತ? ಅದು ಹೋರಿದ ಕೆಪಾಸಿಟಿ ಅಣ್ಣ. ಯಾಕೆ ಇವಾಗ ಎಲ್ಲ ಹೇಳ್ತಾರೆ, ಏನ್ ಹೇಳ್ತಾರೆ, ಇಲ್ಲ ಬಡವ್ರು ಹೋರಿ ಅಂತ ಹೇಳ್ತಾರೆ. ಈಗ ನಾವು ಅಷ್ಟೇನ್ ಇದಲ್ಲಣ್ಣ, ಆ ಹೋರಿ ಹಬ್ಬ ಮಾಡಿದ್ರೆ ಹೆಸರು ಬಂದೇ ಬರುತ್ತೆ. ನಾವೇನಣ್ಣ ಮಾಡಿದೀವಿ, ಹೋರಿ ತಗೊಂಡೋಗಿ 4 ಹಬ್ಬ ಮಾಡಿದೀವಿ ಅಷ್ಟೇ. ನಾವೇನು ಯಾರಿಗೂ ದುಡ್ಡು ಖರ್ಚು ಮಾಡಿಲ್ಲ. ಹೆಸರು ಮಾಡಕಂತೂ ದುಡ್ಡು ಕೊಡಕ್ ಆಗಲ್ಲಣ್ಣ. ಹೋರಿ ಹಬ್ಬ ಮಾಡ್ಬೇಕು ಅಂದ್ರೆ ಅದ್ ಹಬ್ಬ ಮಾಡಿದ್ರೆ ಹೆಸರಾಗೋದು, ಇಲ್ಲ ಅಂದ್ರೆ ಆಗಲ್ಲ. ಈಗ 4 ಹಬ್ಬದಲ್ಲಿ ಒಂದ್ ಹಬ್ಬದಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಸಲ ಬಿಡ್ತೀರಾ ಅಂದಾಜ್? ನಾನು 4 ರೌಂಡ್ ಅಣ್ಣ, 2 ಹಬ್ಬದಲ್ಲಿ 3 ರೌಂಡ್ ಬಿಟ್ಟು 3 ರೌಂಡ್ ಬಿಟ್ಟಿದ್ರ? 6 ರೌಂಡ್ ಅಂತ ಬಿಟ್ಟಿದ್ರ? ದನ್ನಳ್ಳಿ ಹಬ್ಬದಾಗ 4 ರೌಂಡ್ ಅಣ್ಣ. 4 ರೌಂಡ್ ಹೆಂಗಿರುತ್ತೆ ಬ್ರದರ್ ಈಗ ಕ್ರೇಜ್ ಹೆಂಗಿದೆ ಅಂತ ಬನಶಂಕರಿ? ಈಗ ಏನಕ್ಕೆ ಈಗ ಪಟ ಹೊತ್ತು ನಿಂತಿದೆ ಅಂತ ತಿಳ್ಕೊಳ್ಳಿ, ಇನ್ನೇನ್ ಚಟ್ ಸಿಗಿಸ್ಬೇಕಷ್ಟೇ ನೀವು. ಮುಂದೆ ತುಂಬಾ ಜನ ಇದಾರೆ, ಆ ಕ್ರೇಜ್ ಹೆಂಗಿದೆ ಅಂತ ಆ ಕಾಡುಗಳಲ್ಲಿ? ಯಾಕೆಂದ್ರೆ ನೋಡಿರ್ತೀರಾ ಎಲ್ಲ ಬೇರೆ ಹೋರಿಗಳನ್ನ ನೋಡಿರ್ತೀರಾ, ಜನ ಕೆಲವೊಂದು ಹೋರಿಗಳು ಬಂದ್ರೆ ಕೇಕೆ ಹೊಡ್ಯಕ್ ಶುರು ಮಾಡ್ತಾರೆ, ಆ ಕ್ರೌಡೇ ಬೇರೆ ಆಗ್ಬಿಡುತ್ತೆ ಆ ಕಾಡುಗಳಲ್ಲಿ. ಕೆಲವೊಂದು ಹೋರಿಗಳು ಬಂದ್ರೆ ಸುಮ್ನೆ ನಮ್ ಪಾಡಿ ನಾವು ನಿಂತಿರ್ತಾರ, ಅಲ್ಲಿ ಎಷ್ಟೇ ಕೂಗಿದ್ರು ನಮ್ ಪಾಡಿ ನಾವು ನಿಂತಿರ್ತೇವೆ, ಇದು ನಮ್ ಸೆಕ್ಷನ್ ಅಲ್ಲ ಗಾಡಿ ಅಂತ. ಕೆಲವೊಂದು ಎತ್ತುಗಳು ಬಂದ ಕ್ರೌಡ್ ಜನದ್ದು. ಈಗ ಬನಶಂಕರಿ ಎಲ್ಲೋ ಒಬ್ರು ಕೂಗ್ತಿದ್ದಾರೆ ಸೌಂಡ್, ಬನಶಂಕರಿ ನೆಕ್ಸ್ಟ್ ಬಿಡೋದೆ ಬನಶಂಕರಿ ಚಟ್ ಕೂರಿಸ್ತಿದ್ದಾರೆ ಅಥವಾ ಪಿಪಿ ಕೂರಿಸ್ತಿದ್ದಾರೆ. ಜನದ ಕ್ರೌಡ್ ಹೆಂಗೆ ಶುರು ಆಗುತ್ತೆ ಅಂತ? ಈಗ ಆಲ್ರೆಡಿ ಶುರು ಆಗ್ಬಿಟ್ಟಿದ್ಯಾ ಅಥವಾ ಈ ತರ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಥವಾ ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ತರ ಬರ್ತಿದೆ ಆಲ್ರೆಡಿ ಅಂತ ಅಂದ್ರೆ ಹೆಂಗೆ ಅನ್ಸುತ್ತೆ? ದನಗನಹಳ್ಳಿ ಹಬ್ಬದಾಗ ಆಗೈತಣ್ಣ. ಅಂದ್ರೆ ಇವಾಗ ಹೆಂಗಂದ್ರಣ, ಇವಾಗ ಬನಶಂಕರಿ ದೇವಿ ತೇರ್ ಹೇಳಿದ್ರೆ ಹೆಂಗ್ ಜನ ನೋಡ್ತಾರಲ್ಲ, ಆ ಕಡೆನೆ ಲಕ್ಷ ಹಂಗ್ ನೋಡಾರೆ. ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಮುಂದೆ? ಯಾಕೆಂದ್ರೆ ಒಂದು ಹೋರಿ ಕಟ್ಟಿದಿರಾ, ಕೊಡ್ತಾ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ನಮ್ ತಲೆಯಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಥವಾ ನಮ್ಗೆ ಯಾವ್ದೋ ಒಂದು ನೋಡಿರ್ತೀವಿ, ಯಾವ್ದೋ ಒಂದು ಮಾಡಿರ್ತೀವಿ, ಅದೇ ತರ ಆಗ್ಬೇಕು ಅನ್ನೋದು ನಮ್ ತಲೆಯಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಡೀ ಕರ್ನಾಟಕ ನಮ್ ಹೋರಿನ ತಿರುಗಿ ನೋಡ್ಬೇಕು ಒಂದಿನ ಅಂತ ನೋಡಿದಾರಣ್ಣ ಆಲ್ರೆಡಿ. ಮುಂದೆ ಇನ್ನು ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಅಂತ? ಅಥವಾ ಈಗ ಓಕೆನಾ ನಮ್ಗೆ ಸಾಕು ಅನಿಸ್ತಿದ್ಯಾ, ಅಥವಾ ಇನ್ನು ಹೋದ್ರೆ ಈ ಲೆವೆಲ್ಗೆ ಹೋಗ್ಬೇಕಣ್ಣ ನನ್ನ ಆಸೆ ಇದು ಮಾಲೀಕನಾಗಿ ಅಂತ ಅಂದ್ರೆ? ಅದು ಎಲ್ಲಿವರೆಗೂ ಬೆಳೆಯುತ್ತೆ ಅಲ್ಲಿವರೆಗೂ ಬೆಳೀತಣ್ಣ. ನಾವಂತರೂ ಅದನ್ನ ಯಾವತ್ತು ನಮ್ಮ ಮನೆಗೆ ಇರೋದು, ನಾವು ಯಾವತ್ತು ಮಾರ ಇದು ಅಂತೂ ಇಲ್ಲ. ನಮ್ಗೆಲ್ಲ ಜನ ಕೇಳಿದ್ರು, ಬೇರೆ ಬೇರೆ ರೇಟ್ಗೆಲ್ಲ ಕೇಳಿದ್ರು. ನಮ್ಮ ಅಣ್ಣವ್ರು ಒಂದೇ ಮಾತು ಹೇಳಿದ್ರು, ಅದನ್ನ ಬಸವಣ್ಣನ ಮಾರಿ ಅದ್ರ ದುಡ್ಡಾಗ ನಾವು ಜೀವನ ಮಾಡೋಂಥ ಪರಿಸ್ಥಿತಿ ನಮ್ಗೆ ದೇವ್ರು ಕೊಟ್ಟಿಲ್ಲ, ಬೇಡ ನಾವು ಅದನ್ನ ಸಾಯಲಿ ಗಂಟ ನಮ್ಮ ಮನೇಲಿ ಇಟ್ಕೊಳ್ಳೋಣ ಅಂತ ಹೇಳಿದ್ರಣ್ಣ. ಆಯ್ತು ಅಂತ ಹೇಳ್ಬೋದು. ಈಗ ನಾರ್ಮಲ್ ಆಗಿ ಏನು ಅಂದ್ರೆ ಈ ದನಗಳೆಲ್ಲ ಹೆಂಗೆ ಅಂದ್ರೆ ಒಂದ್ ಕೊಟ್ಟಿಗೆಯಲ್ಲಿ ಈ ತರ ಇದೆ. ಈಗ ಬನಶಂಕರಿ ಒಂಥರ ಹೋಗಿ ಎಲ್ಲೋ ಅಂತ ಬಂದ್ಬಿಟ್ಟು ಕಾಡಲ್ಲಿ ಬಿಟ್ಟಂಗ ಆಗಿದೆ. ಇಲ್ಲ ಇದೆ ಅವ್ರು ಇದ್ರಲ್ಲಿ ಇದೆ ಅಂತ ಹೇಳಿಲ್ಲ, ಸುಖವಾಗೇ ಇದೆ, ಸುಖವಾಗೇ ನೋಡ್ಕೊಂಡಿದ್ದಾರೆ. ಬಟ್ ಒಂಥರ ನ್ಯಾಚುರಲ್ ಇದು ಕೊಡ್ತಾ ಇದೀರ, ಅದು ಫೀಲ್ ಕೊಡ್ತಾ ಇದೀರ. ಅದಕ್ಕೆ ಯಾಕೆ ಅಷ್ಟರಿಂದ ಈ ಇದಕ್ಕೆ ತಂದಿರೋದು, ದೂರಕ್ಕೆ ತಂದಿರೋದು ಅಂತ ಅಂದ್ರೆ ನಮ್ಮ ಮನೆ ಹತ್ರ ಮೈಯಕ್ ಜಾಗ ಇಲ್ಲ. ಇಲ್ಲಾದ್ರೆ ಓಡಾಡ್ಕೊಂಡು ಮೈಕೊಂಡು ಇರ್ಬೋದಣ್ಣ. ಅದು ಅದರಲ್ಲಿ ಇಲ್ಲಿ ಏನಾಗ್ತಾನ ಒಂದ್ 40 ಎಕರೆ ಫೀಲ್ಡ್ ಐತಣ್ಣ ಇಲ್ಲಿ. ಇಲ್ಲಿ ಅವರು ಡೈಲಿ ಅವ್ರ ದನ ಮೇಯಿಸ್ತಾರ. ಅವರು ಆಸೆ ಪಟ್ಟಿದ್ರು, ಇದು ಇವತ್ತು ಬಂದ್ ಕೇಳಿದ್ರೆ ನಮ್ಗೆ ಗೋಲ್ಡ್ ಕೊಡಲ್ಲಣ್ಣ ಅವ್ರು. ನಮ್ಮ ಮನೆ ಕಟ್ಕಂತ ನಾನೇ ಮೇಯಿಸ್ತೇನ್ರಿ, ನಮ್ಮ ಮನೆ ದೇವ್ರ ಅದ ಅಂತಾರೆ. ನಾ ಬೇರೆಯವ್ರು ಇನ್ನೊಂದವ್ರಿಗೆ ಕೊಡ್ಸೇನೆ ಅಂತ ಬೇಕಾದ್ರೆ ಮೈಸೂರಿ ಇದು ಕೊಡ್ರಿ ಅಂದ್ರೆ ಇಲ್ಲ ರೀ, ಇಲ್ಲಿ ಮೈಲಿ ಅದು ನಿಮ್ಗೆ ಯಾವಾಗ ಬೇಕು ಅವಾಗ ಹಬ್ಬಕ್ಕೆ ಹೋಗ್ರಿ, ನಾ ಮೇಯಿಸ್ತೇನೆ ಬಿಡ್ರಿ, ನಿಮ್ಗೆ ಯಾಕೆ ಕಷ್ಟ ಕೊಡ್ದೇನ ಅಂತ ಹೇಳ್ತಾರಣ್ಣ ಅವ್ರು. ಹಬ್ಬಕ್ಕೆ ಹಿಡ್ಕೊಂಡು ಹೋಗ್ಬೇಕು ಅಂದ್ರೆ ಹೆಂಗಿರುತ್ತೆ ಬ್ರದರ್ ಪ್ರಿಪರೇಷನ್? ಅಂದ್ರೆ ಫಸ್ಟ್ನೇ ಹಬ್ಬದ ನಾನು ಮಾತಾಡ್ತಿರೋದು, ಈಗ ಬೇಡ. ಈಗ ಆಲ್ರೆಡಿ ನೀವು ಅದು ಗೊತ್ತಾಗಿರುತ್ತೆ ಹಿಂಗೆ ಮಾಡ್ಬೇಕು ನಾವು ಹಬ್ಬನ ಅಂತ. ಫಸ್ಟಿಗೆ ತಗೊಂಬಂದಿರ್ತೀರ ಹಬ್ಬಕ್ಕೆ ಅಂತ, ಫಸ್ಟ್ ಹಬ್ಬ ನಿಮ್ದು. ಆ ಹಬ್ಬದ ಪ್ರಿಪರೇಷನ್ ಹೆಂಗಿತ್ತು ಅಂತ ಹೇಳ್ತೀರಾ ನನ್ಗೆ? ಕರ್ನಾಟಕದ ಈಗ ಫಸ್ಟ್ ಹಬ್ಬ ಯಾವ್ದು ಅಂತಂದ್ರೆ ಅದು ನಿಟಗಿನ ಕೊಪ್ಪ ಹಬ್ಬಕ್ಕೆ ನಾಳೆ ಹೋಗ್ತಿದೆ ಅಂತ ಅಂದಾಗ, ನಾಳೆ ನಮ್ದು ಹಾಕ್ಬೇಕು ಅಂದಾಗ ಹೆಂಗಿತ್ತು ಪ್ರಿಪರೇಷನ್? ಅಥವಾ ನಿಮ್ಮ ಮನ್ಸಲ್ಲಿ ಜನ ಒಪ್ಕೋತಾರ ಅಥವಾ ಹೆಂಗಿತ್ತು ಅವಾಗ ಅಂತ? ಪ್ರಿಪ್ರೇಷನ್ ಎಲ್ಲ ಇತ್ತಣ್ಣ. ಎಲ್ಲಾರು ನಮ್ಗೆ ಹುಡುಗರಿಗೆಲ್ಲ ಗೊತ್ತಿತ್ತು. ಏನು ನಮ್ಮ ಮೇನ್ ಹುಡುಗರದಾರಣ್ಣ, ಮನು ಅಂತ ಬಂದಿಲ್ಲಣ್ಣ ಇನ್ನ. ಅವರೆಲ್ಲ ಫಸ್ಟ್ ಅವ್ರು ಹಿಡ್ಕೊಂಡು ಹೋಗಕ್ಕೆಲ್ಲ ಅಂತ ಎಲ್ಲ ರೆಡಿ ಮಾಡಿದ್ರಣ್ಣ. ಅದಕ್ಕೆ ಏನ್ ಐಟಮ್ಸ್ ಬೇಕು ಅದೆಲ್ಲ ಹಾಕಿದ್ವಿ ನಾವು. ಎಲ್ಲ ಹೊಲಿಯಕ್ಕೆ ಅದು ಬಂದೇ ಇಲ್ಲ, ಅದು ಕೊಟ್ಟೇ ಇಲ್ಲ ಅಣ್ಣ. ಹಬ್ಬನ ಒಂದ್ 2 ದಿನ ಏನೋ ಮುಂದೂಡಿದ್ರು. ಅವತ್ತು ನಮ್ಗೆ ಸಿಕ್ತು, ಇಲ್ಲ ಅಂದ್ರೆ ಅವತ್ತು ಹಬ್ಬಕ್ಕೆ ಹಾಕೋ ನಮ್ಗೆ ಚಾನ್ಸ್ ಇರ್ಲಿಲ್ಲ ಅವತ್ತು. ನೆಕ್ಸ್ಟ್ ಎಲ್ಲ ಜನಕ್ಕೂ ಗೊತ್ತಿತ್ತಣ್ಣ, ನಮ್ಮ ಊರವ್ರಿಗೆಲ್ಲ ಗೊತ್ತಿತ್ತು 4,55,000 ಹೋರಿ ಅಂದ ತಕ್ಷಣ ಎಲ್ಲರೂ ನೋಡಕ್ ಬರೋರು. ನಮ್ಮ ಊರವ್ರು ಏನೋ ಹುಚ್ಚರ್ಗತೆ ತಂದ್ಬಿಟ್ರು, ಅಷ್ಟ್ ಕೊಟ್ಟು ಏನ್ ಮಾಡಿದ್ರೆ ಮಾಡ್ತೋ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಮ್ಗಣ ಗ್ಯಾರಂಟಿ ಕೊಟ್ಟಿಲ್ಲ. ನಾವು ಏನ್ ಅಂದ್ಬಿಟ್ರಣ, ನೀವು 10 ಜನನ್ ಕೇಳ್ಕರ್ರಿ, ಹೋರಿ ಹಬ್ಬ ಮಾಡಿದ್ರೆ ಇಲ್ಲಿ ಹಬ್ಬ ಚೆನ್ನಾಗಿ ಮಾಡೈತಿ ಅಂದ್ರೆ ಎತ್ಕೊಂಡವ್ರು, ಇಲ್ಲ ಅಂದ್ರೆ ಇಲ್ಲ ಅಂದ್ರು. 4,55,000 ಕೊಟ್ಟರು ಗ್ಯಾರಂಟಿ ನಾವು ಅವ್ರಿಗೆ ಕೊಟ್ಟಿಲ್ಲಣ್ಣ. ಆ ಪ್ರಕಾರ ನಾವು ನನ್ಗೊಂದು ಭರವಸೆ, ಏನೋ ನಾವು ದೇವಿ ಹೆಸರು ಇಡ್ಬೇಕಂತಂದೇಳಿ ಬನಶಂಕರಿ ತಾಯಿ ದೇವಿ ಹೆಸರು ಇಟ್ಟಿದೀವಿ, ಅದ್ರ ಹೆಸರು ಉಳಿಸ್ತಾಣ. ಅದು ಉಳಿಸ್ತಾ ಚೂಸ್ ಮಾಡಿದಿರಲ್ವಾ? ನನ್ನ ಪ್ರಕಾರ ಕೇಸರಿ ಅಥವಾ ಕೆಂಪು ಮಿಕ್ಸ್ ಒಂದು ಬಣ್ಣ ಇದೆ. ಅದೇ ಮೊದ್ಲೇ ಒಂದ್ ಮಾತು ಹೇಳಿದೆ ಅಣ್ಣ ನಾನು. ನಾ ಫಸ್ಟ್ ಹಬ್ಬ ನೋಡಿದಾಗ ನಾನು ರಾಜನ್ ತರ ಒಂದ್ ಊರಿಗೆ ಕಟ್ಬೇಕಂತ ಇದ್ದವನು. ಅದಕ್ಕೆ ರಾಜನ ರಾಯಭಾರಿಯಾಗಿ ಅದ್ರ ಪ್ರಕಾರ ನಾವು ಈ ಒಂದು ಹಬ್ಬಕ್ಕೆ ಹಾಕಿದ್ವಿ. ನಮ್ಮ ಹುಡುಗರು ಒಂದು
ವಿಡಿಯೋ ಮಾಡಿ ಹಾಕಿದ್ರಣ ದನಗಳಿ ಹಬ್ಬಕ್ಕೆ. ರಾಜನ ಅಭಿಮಾನಿ ರಾಜ ಬರ್ಲಿಲ್ಲ ಅವತ್ತು, ರಾಜನ ಅಭಿಮಾನಿಗಳಿಗೋಸ್ಕರ ಬೊಮ್ಮನಹಳ್ಳಿ ಬನಶಂಕರಿ ಬರ್ತಾ ಇದ್ದಾನೆ ಅಂತ. ಅವತ್ತಿನ ಕ್ರೇಜೇ ಬೇರೆ, ಅವತ್ ಜನನು ಇದನ್ನ ಪ್ರೀತಿ ಮಾಡಿದ್ರಣ. ಈಗ ರಾಜನ ಅಭಿಮಾನಿಗಳು ಬನಶಂಕರಿ ಅಭಿಮಾನಿಗಳು ಪಕ್ಕಕ್ಕೆ ನಿಂತಾಗ ರಾಜನ ಅಭಿಮಾನಿಗಳು ಬನಶಂಕರಿನ ಹೇಗೆ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ ನಿಮ್ ಪ್ರಕಾರ, ಹೇಗೆ ಕರ್ಕೋತಿದ್ದಾರೆ ಆ ಸಾಮ್ರಾಜ್ಯಕ್ಕೆ ಅಂತ? ಏನಿಲ್ಲ ಒಂದೇ ಮನೆ ಊರೇ ಅನ್ನೋ ತರನೇ ಇದಾವ ಇವು. ಅದೇನೋ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂಗೆ ಇದಾವ. ಅವರು ಅದನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಇದನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ. ಅಕ್ಕಿ ಅಲ್ಲೂರು ಅದು ಇದಕ್ಕೆ ಹೋದವಾಗಣ ಅಲ್ಲಿ ಅವರು ಪಾಪ ಅವರು ನಮ್ದೇ ಊರೇ ಅನ್ನೋ ರೀತಿ ಅವರೇ ಹಿಡ್ಕೊಂಡು ಇದು ಮಾಡಿದ್ರಣ. ಈಗ ಇದು ಸಿಂಗಾರ ಎಲ್ಲ ಹೇಗೆ ಬ್ರದರ್, ಹೇಗೆ ಚೂಸ್ ಮಾಡಿದ್ರಿ, ಇಲ್ಲಿ ಯಾರನ್ನು ಹೊಲ್ಸೋದು ಅಥವಾ ಎಷ್ಟು ಖರ್ಚು ಬಂತು ಅದ್ರ ಬಗ್ಗೆ ಏನಾದ್ರು? ಅದೇನು ಕಾಸಂಬಿ ಅಲ್ಲಿ ಹೇಳಿದ್ರಣ, ಅಲ್ಲೇ ಹೊಲ್ಸಿದ್ವಿ. ಅದು 13,000 ಕೊಟ್ಟಿದ್ವಣ್ಣ ಜೂಲ ಎಲ್ಲ ಮಾಡ್ಸಕ್ಕೆ. ಉಳಿದಿ ಚಟ್ಟು ಮೇಕಾಜಿ ಅಂತ, ಹಾನಗಲ್ ಮೇಕಾಜಿ ಅಣ್ಣವ್ರು ಅಂತ ಅವ್ರು ಮಾಡಿಕೊಟ್ರು. ಪಿ ಎಷ್ಟು ಹೈಟ್ ಓಡಿಸ್ತೀರಾ ನೀವು? ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಬ್ಬ ಅಣ್ಣ 13.5 ಅಡಿ. 13.5 ಅಡಿ ಚಟ್ಟು ಬಿಟ್ಟ ಮೇಲೆ 13.5 ಅಡಿ ಅಣ್ಣ ನಮ್ದು. ಮಿಕ್ಕಿದೆಲ್ಲ 10 ಅಡಿ ಆಗ್ತೀವಣ್ಣ ಇವಾಗೆಲ್ಲ. ಈಗೆಲ್ಲ ನಾರ್ಮಲ್ 10 ಅಡಿ ಆಗ್ತೀವಿ. ಏನಕ್ಕೆ ಕೇಳ್ತೀನಿ ಅಂದ್ರೆ ಕೆಲವೊಬ್ರು ಕಡಿಮೆ ಪಿಪಿ ಆಗ್ತಾಡ. ಇಲ್ಲ ನಮ್ಮ ಅಲ್ಲಣ್ಣ ನೋಡ್ಕೊಳ್ಳಿ, ಜನ ಎಲ್ಲರೂ ಗೊತ್ತಾಗ್ತದಣ್ಣ, ವಿಡಿಯೋಲ್ ಕಾಣಿಸ್ತೈತೆ. 13.5 ಅಡಿ ಅಥವಾ 10 ಅಡಿ ಮೇಲೆ 13.5 ಅಡಿ ಅಣ್ಣ ಹಾಕಿದ್ದು. ಯಾವನ ಅವರು ಶೇಖರ್ ಅವರು ತಮಿಳ್ನಾಡು ಶೇಖರ್ ಅವರು ಅಂದ್ರು, ಇಲ್ಲಣ್ಣ ಫಸ್ಟ್ ಹಬ್ಬ ನಮ್ಮಲ್ಲಿಂದ ಎತ್ಕೊಂಡು ಹೋಗಿರೋ ಊರಿಗೆ ಯಾವ್ದಕ್ಕೂ ಇಷ್ಟು ಪಿಪಿ ಹಾಕಿಲ್ಲ, ಇಷ್ಟು ಪಿಪಿ ಹಾಕಿದ್ರೆ ನೀವು ಅಂತ. ಅದು ಫಸ್ಟ್ ರೌಂಡೇ ಪಿಪಿ ಕೋಲ್ ಮುರ್ಕೊಂಡ್ಬಿಡ್ತಾನ, ಬಿಡೋದು ಗೊತ್ತಿಲ್ಲ. ಅಷ್ಟರಲ್ಲೇ ಫಸ್ಟ್ ರೌಂಡೇ ಪಿಪಿ ಕೋಲ್ ಮುರ್ಕೊಂಡ್ಬಿಡ್ತು. ಸೆಕೆಂಡ್ ಪ್ರೈಸ್ ಕೊಟ್ರು ಅವತ್ತ. ನಮ್ಗೆಲ್ಲೂ 4 ಹಬ್ಬದಲ್ಲಿ ಎಷ್ಟು ಪ್ರೈಸ್ ತಂದಿದೆ? 4 ಹಬ್ಬದಲ್ಲೂ ತಂದೈತೆ. ಹೌದೌದು. ಬಂಪರ್ ಯಾರು ಕೊಟ್ಟಿಲ್ಲ, ನಾವು ಅದಕ್ಕೆ ಏನು ಆಸೆನೂ ಪಟ್ಟಿಲ್ಲಣ್ಣ. ಅವ್ರು ಏನ್ ಕೊಡ್ತಾರೋ ಅದ್ ನಿಸ್ಕೊಂಬಂದಿದ್ದೀರಾ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬ್ರದರ್? ಯಾಕೆಂದ್ರೆ ಈ ಪ್ರೈಸ್ ಅನ್ನೋದು ಹೋರಿಗೆ ನಿಮ್ಮ ಪ್ರಕಾರ ಬನಶಂಕರಿ ಎಕ್ಸ್ಪ್ರೆಸ್ ಅನ್ನೋದು ಒಂದು ಹೆಸರು ಮೇಲೆ ಬೆಳಿಬೇಕಾ ಅಥವಾ ಪ್ರೈಸ್ ನು ತರ್ತಿರ್ಬೇಕಾ ಅಥವಾ ಹೆಂಗೆ? ಪ್ರೈಸ್ ಮೇಲೆ ಬೆಳೆದಾಗಿದ್ರೆ ನಾವು ಬೆಳಿತಾನೆ ಇರ್ಲಿಲ್ಲಣ್ಣ. ಇವಾಗಣ್ಣ ಹೆಂಗಂದ್ರೆ ಎಲ್ರು ಇವಾಗ ನೀವು ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ದೀನಿ ನಾನು. ಇಲ್ಲ ಕಮಿಟಿ ಫಿಕ್ಸಿಂಗು ಅಂತಾರೆ. ಈಗ ನಾವು ಹೋರಿಯವ್ರು ಎಷ್ಟು ನಿಯತ್ತಿದೀವಿ ಅನ್ನೋದು ಮುಖ್ಯ ಅಣ್ಣ. ಇವು ಹೋರಿಯವ್ರು ಹೋದ್ರೆ ಕಮಿಟಿಯವ್ರ ಹತ್ರ ಫಿಕ್ಸಿಂಗ್, ಹೋರಿಯವ್ರೇ ಹೋಗಿಲ್ಲ ಅಂದ್ರೆ ಯಾರು ಫಿಕ್ಸಿಂಗ್ ಮಾಡ್ಕೊಂತಾರ? ಯಾರು ಮಾಡ್ಕೊಳಕ್ಕಾಗಲ್ಲ. ನಾವು ಹೋರಿಯವ್ರ ಮೊದ್ಲು ನಿಯತ್ತಾಗಿರ್ಬೇಕಣ್ಣ. ಎಲ್ಲ ಬಸವಣ್ಣನು ಒಂದೇ ಅಂದವ್ರೆ ಮೊದ್ಲು ಹೋಗ್ತಾರೆ. ಬರ್ತೀನಿ ಬ್ರದರ್, ಅದಕ್ಕೆ ಬರ್ತೀನಿ ಆ ಪಾರ್ಟಿಗೆ. ನೋಡ್ಕೊಡೋರೆಲ್ಲ ಯಾಕೆಂದ್ರೆ ಅವ್ರನ್ನ ಪರಿಚಯ ಮಾಡ್ಕೊಡ್ಲೇಬೇಕು. ವಿಡಿಯೋದಲ್ಲಿ ಹೊರದಾಡ್ತಾ ಇರೋ ಈಗ ಅವರು ನೋಡ್ಕೊಂಡವರೆಲ್ಲ ಹೇಗೆ ಬ್ರದರ್ ಅಣ್ಣ? ನೋಡ್ಕೊಳೋ ರೀತಿ ಪರ್ಸಣ್ಣ ಅಂತ ಅಣ್ಣ, ಅವ್ರ ಹೆಸರು ಬಸರಿಕಟ್ಟಿ ಅಂತ. ಅವರು ಪರ್ಸಣ್ಣರ್ ಅಂತ ಅಣ್ಣ. ಅವರು ಫಸ್ಟ್ ನಮ್ಮ ಮನೆಗೆ ಊರಿ ತಂದು ನಾವ್ ಒಂದ್ 3-4 ಹಬ್ಬ ಮಾಡಿದಾಗ ಊರಿ ನೋಡಿದ್ರು. ಇಲ್ಲಿ ಸಟ್ ಆಗಲ್ಲ ಸೌಕರ್ಯದ, ನಾನು ತಗೊಂಡ್ ಹೋಗ್ತೀನಿ ಅಂತಂದ್ರ. ನನ್ಗೂ ಅನಿಸ್ತು, ಇಲ್ಲೆಲ್ಲ ನೋಡಿದ್ದೆ ಅಣ್ಣ ನಾನು ಬಂದು. ಅವ್ರು ಜಮೀನಲ್ಲಿ ಇಷ್ಟೆಲ್ಲ ಮಾಡಿ ಅವ್ರ ಮಗಳು ಸಹಿತ ಅದನ್ನ ಅಷ್ಟು ಇಷ್ಟಪಡ್ತಾರಣ್ಣ. ಅದನ್ನ ಹಿಡ್ಕಂತಾರೆ. ಅವ್ರ ಮಗಳಿಗೆ ಏನು ಮಾತಾಡಲ್ಲ, ಸುಮ್ಮನೆ ಇರ್ತೈತಿ. ಅವ್ರ ಮನೆಯವ್ರು ಹಿಡಿತಾರಣ್ಣ, ಏನು ಮಾಡಲ್ಲ. ಹಂಗಾಗಿ ಇಲ್ಲೇ ಇರ್ಲದ ಅಂತ ಅವ್ರ ಆಸೆ. ಅವರು ಇಲ್ಲಿ ನಾವು ಆದ್ರೂ ಹಬ್ಬಕ್ಕೆ ಎತ್ಕೊಂಡು ಹೋದ್ರೆ ಇಲ್ಲೇ ಬಿಡೋದಣ್ಣ. ಅದಕ್ಕೆ ಏನ್ ಬೇಕಲ್ಲ ನಾವು ತಂದು ಕೊಡ್ತೀವಿ, ಅದನ್ನ ಅವ್ರು ಮೈಸ್ಕೊಂತಾರೆ. ಈಗ ಏನ್ ಮಾತಾಡೋದ್ನ ಬ್ರದರ್, ಅದೇ ಇದನ್ನೀಗ ಬನಶಂಕರಿ ಬಂದಿದ್ದು ಇದನ್ನ ಹೇಳ್ತೇನೆ. ಈಗ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ ಬನಶಂಕರಿ ಬಗ್ಗೆ, ಅದಕ್ಕೆ ಉತ್ತರ ಬೇಕು ಓನರ್ ಕಡೆಯಿಂದ. ಜನ ಯಾಕೆಂದ್ರೆ ನಾನು ಹೇಳಿದೆ ನಿಮಗೆ, ಸುಮ್ಮನೆ ಒಂದು ಹೋರಿಗೆ ತಾಮಂದ್ ಕಟ್ಟಿ ಅಥವಾ ಅದನ್ನ ಇಲ್ಲೆಲ್ಲ ಮೇಯಿಸಿ ಒಂದ್ 4-5 ಹಬ್ಬಕ್ಕೆ ಅಷ್ಟೆಲ್ಲ ಖರ್ಚು ಮಾಡ್ತಿದ್ದೀರಾ ಅಂದ್ರೆ ಅದ್ರ ಕಟ್ಟಿದವ್ರಿಗೆ ಗೊತ್ತಿರುತ್ತೆ, ಸಾಕಿದವ್ರಿಗೆ ಗೊತ್ತಿರುತ್ತೆ, ಸುಮ್ಮನೆ ಮಾತಾಡೋರು ಗೊತ್ತಿರಲ್ಲ. ಅವ್ರಿಗೊಂದು ಉತ್ತರ ಹೋಗ್ಬೇಕು, ಆ ಉದ್ದೇಶಕ್ಕೆ ಕೇಳ್ತಿರೋದು. ಫಸ್ಟ್ ಕ್ವಶನ್, ಬನಶಂಕರಿ ಎಕ್ಸ್ಪ್ರೆಸ್ ಹೆಸರು ಮಾಡ್ಕೊಂತಿದೆ ಅಂದ್ರೆ ರಾಜನ ಮೇಲೆ ಅಂತ ತುಂಬಾ ಜನ ಓಡಾಡ್ತಿದೆ. ಇದನ್ನ ಯಾರು ಹೇಳಿರ್ತಾರೆ ಅಂದ್ರೆ ರಾಜನ ಅಭಿಮಾನಿಗಳು. ದೇವರಣ್ಣ ಈ ಮಾತನ್ನ ಹೇಳಲ್ಲ, ನಾನು ಯಾಕೆ ಹೇಳ್ತೀನಿ, ಅವ್ರು ಹೇಳಲ್ಲ. ಯಾಕೆಂದ್ರೆ ಆ ಹೋರಿಗೆ ಎಷ್ಟು ಗೌರವ ಕೊಡ್ತಿದ್ದಾರೆ, ಪ್ರೀತಿಸ್ತಿದಾರೋ, ಈ ಹೋರಿಗೂ ಅಷ್ಟೇ ಗೌರವ ಕೊಡ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ. ಅವ್ರ ಕಡೆಯಿಂದ ಈ ಮಾತು ಬಂದಿರಲ್ಲ. ಕೆಲವೊಬ್ರು ಮಾತಾಡ್ತಿದ್ದಾರೆ, ರಾಜನ ಹೆಸರು ಮೇಲೆ ಬೆಳೆಸ್ತಿದ್ದಾರೆ ಹೋರಿನ ಅಂತ. ಏನ್ ಹೇಳಕ್ ಇಷ್ಟಪಡ್ತೀರಾ ಅಣ್ಣ? ಈಗ ನಾನು ರಾಜನ ಅಭಿಮಾನಿ, ಹೌದು. ಈಗ ರಾಜನ ಅಭಿಮಾನಿ ಅಂತ ಈ ಹೋರಿ ನಡ್ಕೊಂಡು ಹೋದ್ರೆ ಅದ್ರ ಹೆಸರು ಬರುತ್ತಣ್ಣ, ಈ ತರ ಅಂತಾರಣ್ಣ ಜನ, ಅನ್ನಲ್ಲ. ಹಬ್ಬ ಮಾಡಿದ್ರಲ್ಲ ಹೇಳ್ಬೇಕು. ಈಗ ಹಬ್ಬ ಮಾಡಿಲ್ಲ ಅಂದ್ರೆ ಏನ್ ಹೇಳ್ತಾರಣ್ಣ? ಏನ್ ಹೇಳಕ್ ಬರಲ್ಲ. ಅದ್ ಹಬ್ಬ ಮಾಡೈತಿ, ರಾಜನ ಅಭಿಮಾನಿ ಅಂತ ಚೆನ್ನಾಗಿ ಹಬ್ಬ ಮಾಡೈತಿ ಅಂತೇಳಿ ರಾಜನ ಅಭಿಮಾನಿ ಅದೆಲ್ಲ ಕ್ಲಿಕ್. ರಾಜನ ಅಭಿಮಾನಿ ಅಂತ ಎಷ್ಟು ಜನ ಇಲ್ಲಣ್ಣ? ತುಂಬಾ ಜನ ಇದಾರೆ ಕರ್ನಾಟಕದಾಗ. ಯಾರು ಮಿಕ್ಕಿದವ್ರು ಯಾಕೆ ಹೆಸರಾಗಿಲ್ಲ? ಓರಿ ಪರ್ಫಾರ್ಮೆನ್ಸ್ ಬೇಕಣ್ಣ, ಅದ್ರದ್ದು ಎಫರ್ಟ್ ಇಲ್ಲ ಅಂದ್ರೆ ಹೆಸರಾಗಲ್ಲ. ಈಗ ನಾವ್ ಯಾರಿಗೂ ಪರಿಚಯ ಇಲ್ಲ ನಾವು. ಫಸ್ಟ್ ಈ ಓರಿಯಿಂದನೇ ಪರಿಚಯ ನಾವು. ಈ ಫೀಲ್ಡ್ ಅಲ್ಲಿ ಯಾರಿಗೂ ಪರಿಚಯ ಇಲ್ಲ ನಾವು. ಅಷ್ಟು ಏನೋ ನಮ್ಮ ಮನೆ ಹತ್ರ ದನ ಐತೆ ಅಷ್ಟೇ ಮೇಯಿಸ್ಕೊಂಡಿದ್ದು. ಇದು ಓರಿ ಹಬ್ಬಕ್ಕೆ ಪರಿಚಯ ಆಗಿದ್ದು ನಾವ್ ಈ ಊರಿಂದ. ನಾ ಕಟ್ಬೇಕಂತ ಕಟ್ಟಿದ್ ಇದೇ ಒಂದು ಓರಿ. ಫಸ್ಟ್ ಹಬ್ಬ ಮಾಡ್ಬೇಕಂತಾನೆ ತಂದು ಕಟ್ಟಿದ್ ಈ ಊರಿ ಅಣ್ಣ. ಈಗ ನಾನು ಫಸ್ಟ್ ಅದೇ ತುಂಬಾ ಕೇಳಿದ ಕ್ವಶನ್ಗೆ ನಾನು ಉತ್ತರ ಕೊಟ್ಟಿಲ್ಲ ಬ್ರದರ್. ಯಾಕೆಂದ್ರೆ ವಿಡಿಯೋ ಮುಖಾಂತರ
ಮುಖಾಂತರ ಕೊಡೋಣ ಅಂತ ಒಂದು ಉದ್ದೇಶಕ್ಕೆ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ನಾನು. ಬಟ್ ಚೆನ್ನಾಗಿ ಹೇಳಿದ್ರಿ ಕರೆಕ್ಟ್ ಆಗಿ. ನೆಕ್ಸ್ಟ್ ಕ್ವಶನ್ ಬರೋದು, ನೀವು ಹೇಳಿದ್ರಿ ಆಗ್ಲೇ ಒಂದು ಕಾಲಿಂದು ಇದು ಅಂತ. ಈಗ ರೀಸೆಂಟ್ ಆಗಿ ನಾನೊಂದು ವಿಡಿಯೋ ನೋಡಿದೆ, ಅವಾಗ ಯಾರಿಗೆ ಆಗ್ಲಿ ಒಂದು ಹೋರಿ ತರಬೇಕಾದ್ರೆ ಪ್ರತಿಯೊಂದು ನೋಡ್ತಾರೆ. ಬಟ್ ನಿಮಗೆ ಆತರ ಏನ್ ಅನಿಸ್ತು, ಅಥವಾ ಜನಕ್ಕೆ ಏನೋ ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಅಂತ? ಕಾಲಿನ ಬಗ್ಗೆ ನಂಗೆ ಗೊತ್ತಣ, ಆತರ ಯಾವ ಹೋರಿ ಕಾಲಾಗ್ತಾವೋ ಹೆಂಗೆ ಅಂತ ನನ್ಗೆ ಗೊತ್ತು. ಅವರು ಅಲ್ಲಿ ಹೋಗಿ ತಂದಾದ್ಮೇಲೆ ಎಲ್ಲ ಹೇಳಿದ್ರು, ನಾನು ಈ ಊರಿಗೆ ಕೇಳಿದ್ದೆ, ನಾ ಈ ಊರಿಗೆ ಕೇಳಿದ್ದೆ, ಕಾಲಿನ ನೋಡಿ ಬಿಟ್ಟು ಬಂದೆ, ಕಾಲ್ ನೋಡಿ ಬಿಟ್ಟು ಬಂದೆ ಅಂತ ಸುಮಾರು ಜನ ಹೇಳಿದ್ರಣ. ಇವತ್ತು ಅದೇ ನಮ್ಗೆ ಪ್ಲಸ್. ಅದ್ ಆತರ ಹಾಕೋದೇ ಇಲ್ಲ, ಎಷ್ಟೋ ಜನ ಇಷ್ಟಪಡ್ತಾರೆ. ವಾಕಿಂಗ್ ಸ್ಟೈಲ್ ಮಾತ್ರ ಸೂಪರ್ ಅಂತ ಹೇಳ್ತಾರೆ. ಅದು ನಡೆಯೋ ತರ ಯಾವ ಊರಿನೂ ನಡೆಯಲ್ಲಣ, ಅದೊಂಥರ ಡಿಫ್ರೆಂಟ್ ಆಗಿ ಐತೆ. ಅದೇ ಅದ್ರದ್ದು ಟ್ರೆಂಡ್ ಆಗಕ್ಕೆ ಏನೋ ಒಂದು ಜನ ಅದ್ರ ಬಗ್ಗೆ ಏನಾರು ಒಟ್ಟು ಮಾತಲ್ಲಂತೂ ಇದೆ ಅದೊಂದು. ಇಲ್ಲ ಅದಿಲ್ಲ ಅಂದ್ರೆ ಅದನ್ನು ಮಾತಾಡ್ತಾರೆ, ಅದು ಒಂದು ಮಾತಾಡೋಕ್ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತ ಅಷ್ಟೇ. ಮಾತಾಡೋರು 1000 ಮಾತಾಡ್ತಾರಣ, ನಾವು ತಲೆ ಕೆಡಿಸ್ಕೊಂಬಲ್ಲ. ಬನಶಂಕರಿ ಎಕ್ಸ್ಪ್ರೆಸ್ಗೆ ಇದುವರೆಗೂ ಬ್ರದರ್ ನಾನು ಹೇಳ್ತಿರೋದು, ನಾನು ಹೇಳಿದ್ನಲ್ವಾ ಈಗ ಕ್ವಶನ್ ಕೇಳಿರೋದಕ್ಕೆ ನನಗೆ ಉತ್ತರ ಹೋಗ್ಬೇಕು ಓನರ್ ಕಡೆಯಿಂದ. ಅದಕ್ಕೆ ಹಿಡಿತೀವಿ ಅಂತ ಯಾರಾದ್ರೂ ನಿಮಗೆ ಯಾರಾದ್ರೂ ಹಿಡಿತೀವಿ ಹಾಕಿ ಚಾಲೆಂಜ್ ಮಾಡಿದವರು ಇದಾರ ಬ್ರದರ್? ಈ ಅಂದಾರಣ ಹಂಗೆ ಮಾತಾಡಿರೋ, ನಮ್ ಡೈರೆಕ್ಟ್ ಯಾರು ಹೇಳಿಲ್ಲ, ನಾವು ಸುಮ್ನೆ ಯಾರಿಗೂ ಅಪ್ಪ ತೋರಿಸ್ಬಾರ್ದು, ಯಾರು ಡೈರೆಕ್ಟ್ ಆಗಿ ಅಂದಿಲ್ಲ. ಸುಮ್ನೆ ಹಂಗೆ ಹಿಡಿತೀನಿ ಮಾಡ್ತೀನಿ ಅಂತ ಹೇಳ್ತಾರೆ, ಹೆಂಗೆ ಹಿಂಗೆ ಅಂತ ಸುದ್ದಿ ಇತ್ತಣ ಅಂತಿದ್ರು. ನಾವು ಹಿಡಿದ್ರೆ ಹಿಡಿಲಿ, ನಮ್ಗೇನಣ್ಣ ಅದು ಬಿಡೋದೇ ನಾವು ಹಿಡಿಯಕ್ಕೆ. ಹಿಡಿದ್ರೆ ಹಿಡ್ಕೊಳ್ಳಿ, ಹಿಡಿದ್ರೆ ಅವಂದು ಜಾತ್ರೆ ಹೊತ್ತು, ಹಿಡಿಲಿಲ್ಲ ಅಂದ್ರೆ ನಮ್ ಜಾತ್ರೆ. ಈಗ ನಿಮ್ಮ ಜಾತ್ರೆ ಹೇಳಿದ್ರಲ್ಲ ಬ್ರದರ್, ಜಾತ್ರೆ ಅಂತ ಅಂದ್ರೆ ಈಗ ನಿಮ್ಮ ಜಾತ್ರೆಯಲ್ಲಿ ಎಷ್ಟು ಜನ ಇರ್ಬೋದು ಬ್ರದರ್? ಎಷ್ಟು ಜನ ತೇರೆ ಎಳಿತಾ ಇದೀರಾ ಈಗ ಕರೆಂಟ್? ಇವಾಗಣ ಒಂದು ಹಂಗೆ ಬನಶಂಕರಿ ತೇರೆ ಎಳಿತಾ ಇದಾರೆ ಅನ್ಕರಿ. ಎಷ್ಟು ಜನ ಅವ್ರೆ ಅಂದ್ರೆ 1000ನೋ 2000ನೋ ಇರ್ತಾರೆ. ಈಗ ನಮ್ಮ ಹೋರಿ ಹಬ್ಬದಾಗೆ 10,000 ಜನ ಅಣ್ಣ. 10,000 ಜನ ಅಂದ್ರೆ ಏನೋ ಒಂದ್ 5,000 ಜನ ನಮ್ಮ ಹೋರಿ ಪರವಾಗಿದ್ದಾರೆ. ಮುಂದೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? 10,000 ಜನದಲ್ಲಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಅದೇ ಮುಂದೆ ಹೋರಿ ಹಬ್ಬ ಮಾಡಿದ್ರೆ ಜನ ಬರ್ತಾರೆ, ಹೋರಿನೇ ಹಬ್ಬ ಮಾಡಿಲ್ಲ ಅಂದ್ರೆ ಯಾರು ಬರಲ್ಲ. ಅದ್ ಮಾಡ್ಬೇಕು, ಅದ್ ಹಿಂಗೆ ಮಾಡುತ್ತೆ ಅಂತ ನಮಗೂ ನಂಬಿಕೆ ಅಣ್ಣ. ಅದಕ್ಕೆ ಏನು ಮಾಡಿದ್ರೆ ಜನ ಬಂದೇ ಬರ್ತಾರೆ. ನಾವು ಯಾರಿಗೂ ಏನು ಮಾತಾಡಿಲ್ಲ ಇಲ್ಲಿವರೆಗೂ. ನಾವು ಡೈರೆಕ್ಟ್ ಆಗಿ ನಮ್ಗೆ ಯಾರು ಬಂದ್ ಹೇಳ್ತಾರೆ ಅವ್ರಿಗಷ್ಟೇ ಉತ್ತರ ಕೊಡೋದು, ಇಲ್ಲ ನಾವ್ ಯಾರಿಗೂ ಉತ್ತರ ಕೊಡಲ್ಲ. ಸುಮ್ನೆ ಇನ್ನೊಬ್ರು ಮುಂದೆ ಮಾತಾಡಿದ್ರೆ ವೇಸ್ಟ್ ಅಣ್ಣ. ಬೊಮ್ಮನಹಳ್ಳಿ ಬನಶಂಕರಿ ಹೋರಿ ಹಬ್ಬದಲ್ಲಿ ತುಂಬಾ ಹೋರಿಗಳಿದಾವೆ ಬ್ರದರ್. ಬೊಮ್ಮನಹಳ್ಳಿ ಬನಶಂಕರಿ ಹೋರಿ ಹಬ್ಬಕ್ಕೆ ಏನೋ ಒಂದು ಕೊಡುಗೆ ಕೊಡುತ್ತೆ ಅಥವಾ ಕೊಡ್ತಾ ಇದೆ ಅನ್ನೋದಾದ್ರೆ ಏನ್ ಕೊಡ್ತಾ ಇದೆ? ನಮ್ಮ ಊರ ಹೆಸರು ಎಲ್ಲಾ ಕಡೆನೂ ಪಬ್ಲಿಸಿಟಿ ಆಗೈತಣ್ಣ. ಈಗ ಬೊಮ್ಮನಹಳ್ಳಿ ಅಂತಂದ್ರೆ ಬನಶಂಕರಿ ಅಂತ ಕೇಳ್ತಾರ, ಬನಶಂಕರಿ ಅಂದ್ರೆ ಬೊಮ್ಮನಹಳ್ಳಿ ಅಂತಾರ. ಬೊಮ್ಮನಹಳ್ಳಿ ಇದು ನಿಮ್ಮ ಊರಿನ ಬಗ್ಗೆ ಒಂದು ತಗೊಂಡ್ ಹೋಗ್ತಾ ಇದೆ, ಆ ಹೆಸರನ್ನ ತಗೊಂಡ್ ಹೋಗ್ತಾ ಇದೆ, ತನ್ನ ಜೊತೆಗೆ ನಿಮ್ಮ ಹೆಸರಾಗಿರ್ಲಿ ಊರಿನ ಹೆಸರಾಗ್ಲಿ ತಗೊಂಡ್ ಹೋಗ್ತಿದೆ ಹೋರಿ ಹಬ್ಬಕ್ಕೆ ಬ್ರದರ್ ಪರ್ಟಿಕ್ಯುಲರ್ ಆಗಿ. ಯಾಕೆಂದ್ರೆ ಕೆಲವೊಂದು ಎತ್ತುಗಳು ಇವತ್ತು ಹೋರಿ ಹಬ್ಬದಲ್ಲಿ ಕೆಲವೊಂದು ಎತ್ತುಗಳು ಹಂಗೆ ಹೆಸರು ಉಳಿಯುತ್ತೆ. ನಾವು ಹೇಳಿದೀಗ ಯಾರ್ದು ಬೇಡ, ಈಗ ಇದು ರಾಜನೇ ಆಗ್ಲಿ ಅಥವಾ ಯಾವ್ದು ಇನ್ನೊಂದು ಎತ್ತುಗಳಾಗಿರ್ಬೋದು ಅಥವಾ ಬೇರೆ ಎತ್ತುಗಳಾಗಿರ್ಬೋದು, ಕೆಲವೊಂದು ಎತ್ತುಗಳು ಮಾತ್ರ ಹೋರಿ ಹಬ್ಬ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆ ಹೆಸರು ಇರುತ್ತೆ. ಅದು ಎಲ್ಲಿವರೆಗೂ ಇರುತ್ತೋ ಆ ಹೆಸರು ಇರುತ್ತೆ. ಬೊಮ್ಮನಹಳ್ಳಿ ಬನಶಂಕರಿ ಹೋರಿ ಹಬ್ಬಕ್ಕೆ ಅಂತದೊಂದು ಕೊಡ್ತಾ ಇದೆ ಅಥವಾ ಕೊಡುತ್ತೆ ಅನ್ನೋದಾದ್ರೆ ಏನ್ ಕೊಡ್ತಾ ಇರ್ಬೋದು ನಿಮ್ಮ ಪ್ರಕಾರ? ಅಥವಾ ಜನ ಬೊಮ್ಮನಹಳ್ಳಿ ಬನಶಂಕರಿ ಬಂತು ಅಂದ್ರೆ ಅಣ್ಣ ಇಂಥನ್ನೇ ನೋಡಕ್ ನಿಲ್ತಾರೆ, ಬೊಮ್ಮನಹಳ್ಳಿ ಬನಶಂಕರಿ ಬಂತು ಅಂದ್ರೆ ಇದನ್ನೇ ನೋಡ್ತಾರಣ್ಣ ಬನಶಂಕರಿ ಬಂದ್ರೆ ಅಂತಂದ್ರೆ ಏನ್ ನೋಡ್ಬೋದು ಜನಗಳು? ನೋಡ್ತಾರಣ್ಣ ಅದ್ರದ್ದು ಒಂಥರ ಸ್ಟೈಲೇ ಬೇರೆ ಅಣ್ಣ ಬರೋದು. ಅದು ಕಾಡ್ದಾಗಿ ಏನೋ ಒಂಥರ ಅದ್ರದ್ದು ಗತ್ತೆ ಬೇರೆ. ಆತರ ನಮ್ಗ ಒಂದು ಹೆಸರು ತಂದು ಕೊಟ್ಟೈತಣ್ಣ, ಅದು ಉಳಿಸ್ತೈತಿ. ಅದ್ ಮುಂದೆ ಜನ ಅದ್ರ ಬಗ್ಗೆ ಅದ್ ಹೆಂಗ್ ಹಬ್ಬ ಮಾಡ್ತೈತಿ, ಇನ್ನ ಎಷ್ಟು ಚೆನ್ನಾಗಿ ಮಾಡ್ತೈತಲ್ಲ ಅದ್ರ ಮೇಲೆ ನಮ್ಗೆ ಹೆಸರು ಉಳಿತೈತೆ ಅಣ್ಣ, ನಂಬಿಕೆ ಐತಣ್ಣ. ಮಾಡ್ಬೋದಣ್ಣ ಚೆನ್ನಾಗಿ ಇನ್ನು ಮುಂದೆ. ಅದ್ರ ಕಾಲು ಜನ ಅದಕ್ಕೆ ನೋಡಕ್ ಬರ್ತಾರೆ. ಈಗ ಹೊರಗೆಲ್ಲ ಸಿಗೋದಿಲ್ಲ ಹಿಂಗೆ, ಹೊರಗಡೆ ಅಖಾಡದಲ್ಲಿ ಒಳಗಡೆ ನೋಡಿರ್ತಾರೆ ಪ್ರತಿಯೊಬ್ರು, ಬಟ್ ಹೊರಗಡೆ ಒಂದ್ ಸ್ವಲ್ಪ ಜನ ನೋಡುತ್ತಷ್ಟೇ. ಹೊರಗಡೆ ಎಲ್ಲ ಹೆಂಗೆ ಅಂತ ಸ್ವಲ್ಪ ಗಲಾಟೆ ಮಾಡ್ತತಣ ಅವ್ರಿಗೆ, ಆಮೇಲೆ ಹಗ್ಗ ಹಾಕಿ ಅದ್ ಹಾಕಿ ಹಿಡ್ಕೊಂತಾರ. ನಿಮ್ದೇ ಅದ್ ಏನಾರ ಒಂದ್ ನಂಬರ್ ಇದೆಯಾ ಅಥವಾ? 199 ಅಣ್ಣ ನಮ್ಮ ನಂಬರ್. 199 ಏನಕ್ಕೆ ಬ್ರದರ್? ನಮ್ಮ ಅಣ್ಣಾರು ಲಾರಿ ತಂದಿರಣ್ಣ, ಫಸ್ಟ್ ಲಾಸ್ಟ್ ನಂಬರ್ 199 ಅದ್ರ ನಂಬರೇ ನಾವು ಈಗ ಹೆಂಗೆ ಲಾರಿ ಲೋಡ್ ಆಗಿದ್ಯಾ ಅಥವಾ ಹೆಂಗಾಗಿದೆ ಅಂತ? ಲೋಡ್ ಆಗೈತಣ್ಣ, ಲೋಡ್ ಆಗೈತೆ. ಮುಂದಿಂದ 2025 ಹೆಂಗ್ ಪರಿಚಯ ಮಾಡ್ಕೊಡ್ತಿದ್ರ ಈಗ ಹಬ್ಬಕ್ಕೆ? ಏನಿಲ್ಲ ಬೇಗ ಅಂದ್ರೆ ಈಗ ನವೆಂಬರ್ ಅಲ್ಲಿ ಹೆಚ್ಚು ಕಡಿಮೆ ಅಕ್ಟೋಬರ್ ಎಂಡ್ ನವೆಂಬರ್ ಅಲ್ಲಿ ಶುರು ಆಗುತ್ತೆ ಹಬ್ಬ. ಬೊಮ್ಮನಹಳ್ಳಿ ಬನಶಂಕರಿನ ಎಷ್ಟು ಬೇಗ ನೋಡ್ಬೋದು ಜನಗಳು ಅಂತ? ನಮ್ದು ಎಂಟ್ರಿ ಸೈಲೆಂಟ್ ಅಣ್ಣ, ಆದ್ರೆ ಇವಾಗೆಲ್ಲ ಸೌಂಡ್ ಜಾಸ್ತಿ ಐತಿ. ಮುಂದೇನೋ ಹಂಗೆ ಮುಂದೇನು ಒಟ್ಟು ಸೌಂಡ್ ಟ್ರೆಂಡಿಂಗ್ ಅಲ್ಲೇ ಇರುತ್ತೆ. ಎಂತಾರೆ ಈಗ ಯಾರೋ ಒಬ್ರು ಒಂದು ವಿಡಿಯೋದಲ್ಲಿ ಹಾಕಿದ್ರು CEO ಆಫ್ ಕರ್ನಾಟಕ ಅಂತ ಹಾಕಿದ್ರು, ಹಂಗೂ ಎಲ್ಲ ಕರೀತಾರೆ. ನಿಮ್ಮ ಪ್ರಕಾರ ಅದೇ ನಾನೀಗ ಅದನ್ನ ಆ ಕ್ವಶನ್ ಕೇಳೋಣ ಅನ್ಕೊಂಡಿದ್ದೆ. ನಿಮ್ಮ ಪ್ರಕಾರ ನೀವು ಕೇಳಿರೋದು, ನೀವು ಇಟ್ಟಿರೋದು ಬೊಮ್ಮನಹಳ್ಳಿ ಬನಶಂಕರಿ,
ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಏನಾರ ಜನ ಗುರುತಿಸ್ತಾರಣ್ಣ, ಈ ರೀತಿ ಗುರುತಿಸ್ತಾರೆ ಅಂದ್ರೆ ಯಾವ್ಯಾವ ರೀತಿ ಅದೇ CEO ಆಫ್ ಕರ್ನಾಟಕ ಅಂತ ಕರೀತಾರಣ. ಈಗ ಜಂಗಲ್ ಅಲ್ಲಿ ಬಂದೈತಲ್ಲಣ್ಣ, ಈ ವೈಲ್ಡ್ ಕಿಂಗ್ ಅಂತಾರೆ, ಕಾಡಿನ ರಾಜ ಅಂತ ಕರೀತಾರೆ. ಹೆಂಗಿದೆ ಬ್ರದರ್? ಈಗ ಅಲ್ಲಿ ಬಿಟ್ಟಿದ್ರಿ, ಮನೆಯಲ್ಲೂ ಒಂದ್ ಸ್ವಲ್ಪ ದಿನ ಇಟ್ಕೊಂಡಿದ್ರಿ ಅನ್ಸುತ್ತೆ, ಅಲ್ಲಿಗೂ ಅಥವಾ ಈ ವಾತಾವರಣಕ್ಕೂ ಬನಶಂಕರಿ ನೋಡಿದಾಗ ಹೆಂಗ್ ಅನ್ಸುತ್ತೆ ಅಂತ ನಿಮ್ಗೆ? ಮನೆಯಲ್ಲಿ ಇದ್ದಾಗ ಮಗು ತರ ಇತ್ತಣ್ಣ ಅದು. ಇವರೆಲ್ಲ ಈ ಹುಡುಗರೆಲ್ಲ ಓಡಾಡೋರು, ಅದ್ರ ತಳಗಾಸೆಲ್ಲ ಹೋಗಿದ್ರು ಸುಮ್ನೆ ಸೈಲೆಂಟ್ ಗೆ ನಿಲ್ಲೋದು. ಇವಾಗ ಯಾರನ್ನು ಸೇರ್ಸಲ್ಲಣ್ಣ, ಅವ್ರ ಮೂಕ್ರನ್ನ ಹಿಡಿದು ಕೊಟ್ರೆ ಹಿಡಿಸ್ಕೊಂಬಂತೈತಿ, ಇಲ್ಲ ಅಂದ್ರೆ ಹಿಡ್ಸಲ್ಲಣ್ಣ, ಅದು ಯಾರನ್ನೂ ಸೇರ್ಸಲ್ಲ. ಮೊನ್ನೆ ಇವನ್ಕೆ ಹಾದ್ಬಿಟ್ಟೈತಣ್ಣ ಅವತ್ತು ಬಂದಾಗ, ಕಾಲ್ ಗೀಲೆಲ್ಲ ಕೆತ್ತೋಗಿತ್ತು. ಈಗ ನಿಮ್ಮ ಈಗ 4 ಪ್ರೈಸ್ ತಂದಿದೆ ಅಂತ ಹೇಳಿದ್ರಿ, ಯಾಕೆಂದ್ರೆ ನಾನು ನೆಗೆಟಿವ್ ಅಲ್ಲಿ ಕೇಳಬೇಕಾದ್ರೆ ಫಸ್ಟ್ ಕ್ವಶನ್ ನಮ್ದು ಎಲ್ಲಿ ಹಿಡಿದಿದ್ದಾರೆ ಅನ್ನೋದು ಬರ್ತಿತ್ತು. ಬಟ್ 4 ಪ್ರೈಸ್ ತಂದಿದ್ದಾರೆ ಅಂದ್ರೆ ಎಲ್ಲಿ ಹಿಡಿಯೋದು ಅಂತ ಸುಮ್ಮನೆ ನಾವು ಕಡಿಮೆ ಅವಧಿಯಲ್ಲಿ ಹೆಚ್ಚು ಹೆಸರಾದಂತ ಊರೇ ಅಣ್ಣ ಇದು. ಹೆಸರು ಒಂದು ಪಾಯಿಂಟ್ ಹೇಳಿ ಬ್ರದರ್, ಯಾಕೆಂದ್ರೆ ತುಂಬಾ ಜನ ಹೆಚ್ಚು ಕಮ್ಮಿ ಒಂದು 30 ಹಬ್ಬ ಕೊಟ್ಟಿದ್ದಾರೆ, 40 ಹಬ್ಬ ಕೊಟ್ಟಿದ್ದಾರೆ ಒಂದಿಷ್ಟು ವರ್ಷಗಳಲ್ಲಿ, ಹೆಸರಾಗಿಲ್ಲ ಎತ್ತುಗಳು. ನಿಮ್ಮ ಹೋರಿಗಳು ಹೆಸರು ಮಾಡ್ಕೋಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು ಅಂತ ಈ ಹಬ್ಬಗಳಲ್ಲಿ? ಹೋರಿ ಹಬ್ಬ ಮಾಡ್ಬೇಕಣ್ಣ ಚೆನ್ನಾಗಿ. ಇವಾಗ ನಮ್ಮ ಹೋರಿ ನಾವು ಗೊತ್ತಿಲ್ಲಣ್ಣ, ಪರಿಚಯ ಇಲ್ಲ, ಆ ಹೋರಿ ಹಬ್ಬಕ್ಕೆ ಪರಿಚಯ ಇಲ್ಲ. ಈ ಹೋರಿ ಹೆಂಗ್ ಹಬ್ಬ ಮಾಡ್ತಾ ಜನ ನಂಗೆ ಗುರುತಿಸಿದ್ರಣ್ಣ. ಆ ಹೋರಿ ಬೊಮ್ಮನಹಳ್ಳಿ ಬನಶಂಕರಿ ಅಂದ ತಕ್ಷಣ ಗೊತ್ತಾಗತ್ತ, ಯಾಕಂದ್ರೆ ಅದ್ರದೇ ರೀತಿ ಅಂತ ಗತ್ತಾಗ ಹಬ್ಬ ಮಾಡ್ತಾನ. ಅಂದ್ರೆ ಇವಾಗ ಅದ್ರದ್ದೇ ಆದಂತ ಒಂದು ಏನಾದ್ರು ಇರ್ಬೇಕಣ್ಣ, ಏನ್ ಅದು ಹಬ್ಬನೇ ಏನಿಲ್ಲ ಅಂದಾಗ ಜನ ಹೆಂಗ್ ಗುರುತಿಸ್ತಾರಣ್ಣ? 1000 ಹೋರಿ ಇರ್ತಾವಣ್ಣ, ಅದ್ರಲ್ಲಿ 4 ಹೋರಿ 5 ಹೋರಿ ಚೆನ್ನಾಗಿ ಹೋಗ್ತಾವಂತ ಯಾಕಂತಾರ? ಆ 4-5 ಹೋರಿ ಚೆನ್ನಾಗಿ ಹೋಗಿರಲ್ಲ, ಇದು ಒಂದು. ಇಷ್ಟೋ ಜನ ಅಭಿಮಾನಿಗಳಿದ್ದಾರೆ ಬ್ರದರ್ ಬನಶಂಕರಿ ಅಂದ್ರೆ. ಒಂದಿಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ಒಂದು ಪೇಜ್ಗಳಿದಾವೆ, ಬನಶಂಕರಿ ಎಕ್ಸ್ಪ್ರೆಸ್ ಅಂತ. ಹೋರಿ ನಂಬಿ ಬರ್ತಾ ಇದ್ದಾರೆ ಹಿಂದೆ, ನಮ್ಮನ್ನ ನೋಡಿ ಬರ್ತಿಲ್ಲ, ಅಥವಾ ಈಗ ಹೋರಿ ಇದೆ ಅಂತ ನಿಮ್ ಜೊತೆ ತುಂಬಾ ಜನ ಬರ್ತಿರೋರು ಇದಾರೆ, ಅಥವಾ ಹೋರಿ ಸೇರಿದ್ಮೇಲೆ ನಿಮ್ ಒಂದು ಗುಂಪು ದೊಡ್ಡದಾಗಿರ್ಬೋದು ನಿಮ್ದು. ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆಲ್ಲ? ಇಲ್ಲಣ್ಣ, ಅವರೆಲ್ಲರೂ ಈಗ ನಮ್ಮ ಹುಡುಗರು ಮೊದಲೆಲ್ಲ ನೋಡಿ ಬಂದವ್ರು ಅಂದ್ರಣ್ಣ, ಈಗ ನಮ್ಮ ಊರವ್ರು ಅಷ್ಟೇ ಇದ್ರು. ಈಗೆಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನ ಬಂದು ನೋಡ್ತಾರಣ್ಣ. ಆ ಪ್ರೀತಿ ವಿಶ್ವಾಸ ಹಿಂಗೆ ಇದ್ರೆ ಆ ಊರಿ ಬೆಳವಣಿಗೆಗೆ ಒಳ್ಳೇದಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಈಗ ಅದೇ ರೀತಿ ಇನ್ನೂ ಒಂದಿಷ್ಟು ಜನ ಕಾಯ್ಕೊಂಡ್ ಕುಂತವ್ರು, ಈಗ ಅವ್ರಿಗೆ ಹೇಳಿದ್ರು ನಮಗೂ ಈಗ ಹೇಳ್ತಾರೆ ಅಂತ. ನೆಗೆಟಿವ್ ನಾನು ಹೇಳಿದೆ, ಈಗ ಒಂದಿಷ್ಟು ಜನ ಮಾಡ್ತಾರೆ ಅಂತ, ಅವ್ರ ಬಗ್ಗೆ ಏನೋ ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತಾರ? ನೆಗೆಟಿವ್ ಒಂದು ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲಣ್ಣ. ಈಗ ಅಲ್ಲೇ ಒಬ್ರು ಬೊಗಳ್ತಾರ ಅಂದ್ರೆ ನಾವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಅವ್ರ ಮ್ಯಾಟ್ರ್ ಅಲ್ಲ ನಮ್ಗೆ. ನಾವು ಅವ್ರ ಇದನ್ನ ಮಾಡಲ್ಲ ನಾವು. ಅವ್ರ ಅವ್ರ ಬಗ್ಗೆ ಮಾತಾಡೋದು ಯೂಸ್ ಇಲ್ಲ ಅಣ್ಣ. ಸುಮ್ಮನೆ ಫುಡ್ ಸ್ಟೈಲ್ ಎಲ್ಲ ಹೇಗಿದೆ ಬರ್ತಾರೆ? ಫುಡ್ ಜಾಸ್ತಿ ತಿಂಡಿ ಎಲ್ಲ ತಿನ್ನಲ್ಲಣ್ಣ, ಅದು ಜಾಸ್ತಿ ಮೇಯಲ್ಲ, ಅದು ಎಲ್ಲ ಲಿಮಿಟ್. ಫಿಟ್ನೆಸ್ ಮೇಂಟೈನ್ ಮಾಡುತ್ತೆ. ಅವ್ರು ಅದೇ ಹೇಳ್ತಾರೆ, ಇಲ್ಲ ಎಲ್ಲ ಜಾಸ್ತಿ ನಮ್ಮ ಮನೆಯಲ್ಲೆಲ್ಲ ಚೆನ್ನಾಗಿ ತಿಂತವಿ, ಚೆನ್ನಾಗಿ ತಿನ್ನಂಗಿಲ್ಲ ಅಂತಾರಣ್ಣ. ಅದು ತಿನ್ನೋದೇ ಅಷ್ಟಣ್ಣ ಒಟ್ಟು. ಅವ್ರು ಅದೇ ಇವಾಗ ಬಂದ ತಕ್ಷಣ ಅದು ಯಾಕೆ ಜಾಸ್ತಿ ಮೈ ಹಾಕತಿಲ್ರಿ ಅಂತಂದ್ರ, ಇಲ್ಲ ಅದಿರೋದ ಹಂಗ್ರಿ. ಇವಾಗ ಚೆನ್ನಾಗೈತೆ ಅಣ್ಣ, ತಿಂಡಿ ಬಂದು ಸ್ವಲ್ಪ ತಿನ್ನಾಕತ್ತಣ್ಣ. ದೀಪಾವಳಿ ಅಂದ್ರೆ ಚೆನ್ನಾಗತ್ತಣ್ಣ. ಬೊಮ್ಮನಹಳ್ಳಿ ಬನಶಂಕರಿಯಿಂದ ನನ್ನ ಹೋರಿ ಬಗ್ಗೆ ನಾನು ಹೆಮ್ಮೆಯಿಂದ ಏನೋ ಒಂದು ಹೇಳ್ತೀನಿ ಅಂದ್ರೆ ಏನ್ ಹೇಳ್ತೀರಾ ಬ್ರದರ್? ಎಲ್ಲೋದ್ರು ನಾನು ತಲೆನೇ ತಗ್ಸಲ್ಲ ಇದನ್ನ ಹೇಳ್ಬೇಕಾದ್ರೆ ಅನ್ನೋ ಒಂದು ಪದ ಆದ್ರೆ ಏನ್ ಹೇಳ್ತೀವಿ? ಅದ್ ನನ್ನ ಊರಿ ಅಂತ ಹೇಳ್ತಾರ ಹೇಳಿದ್ರು. ಅದ್ ಹೇಳಕ್ ನಮ್ಗೆ ಮುಜುಗರ ಆಗಲ್ಲ, ತಲೆನೂ ತಗ್ಸಲ್ಲ. ಹೇಳಿ ಹೌದಣ್ಣ, ಅದ್ ನನ್ ಖುಷಿ ಐತಣ್ಣ. ಈಗ ಇನ್ನೊಂದು ಪಾರ್ಟಿಗೆ ಬರ್ತೀನಿ ಬ್ರದರ್. ಈಗ ಹೆಂಗೆ ಅಂದ್ರೆ ನಿಮ್ಮ ಹೋರಿ ಬೆಳಿಬೇಕು ಅಂದ್ರೆ ಈ 3 ಜನನು ಕಾರಣ ಆಗ್ತಾರೆ. ನಾನು ಪ್ರತಿಯೊಂದು ಹೋರಿ ಮಾಲೀಕರ ಹತ್ರನು ಈ ಪ್ರಶ್ನೆ, ಇದು ಕಾಮನ್ ಕ್ವಶನ್ ನಮ್ದು. ಇದು ನಿಮ್ಮ ಅಭಿಮಾನಿಗಳಿಗೆ, ಒಂದು ಹೋರಿ ಹಿಡಿಯೋರ್ಗೆ, ಇನ್ನೊಂದು ಕಮಿಟಿ ಅವ್ರಿಗೆ. ಈ 3 ಜನರು ಹೋರಿ ಬೆಳಿಬೇಕು ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಹೌದಣ್ಣ. ಈ 3 ಜನದ ಬಗ್ಗೆ ಏನೋ ಒಂದು ಹೇಳ್ಬೇಕು ಅಂತ ಏನ್ ಹೇಳ್ತಾರೆ? ನೆಗೆಟಿವ್ ಅಂಡ್ ಪಾಸಿಟಿವ್ ಎರಡು. ಅಭಿಮಾನ, ಅಭಿಮಾನಿಗಳಿಗೆ ಅಭಿಮಾನ, ಅಂಧಾಭಿಮಾನ ಎರಡು ಇರುತ್ತೆ. ಹಿಡಿಯೋರ್ಗೂ ಅಷ್ಟೇ, ನಿಂದೇ ಹಿಡಿತೀನಿ ನಾನು ಇವತ್ತು, ನಿಂದು ಹಿಡಿಯಕ್ಕೆ ಬಂದಿದ್ದೀನಿ ಅಂತ ಹೇಳೋರು ಬಹಳ ಜನ. ಒಂದಿಷ್ಟು ಜನ ಯಾವ್ದಾದ್ರು ಬರ್ಲಿ ನಂದು ಹಿಡಿಯೋದ್ ಕೆಲ್ಸ ಅಂತ ನಿಂತವ್ರು ಒಂದು ಸ್ವಲ್ಪ ಜನ. ಕಮಿಟಿಯವರು ಅಷ್ಟೇ, ಕಮಿಟಿಯವರು ನಿನ್ನ ಹೋರಿ ಹೇಗ್ ಹಬ್ಬ ಮಾಡಿದೆ ಅಂತ ಬಹುಮಾನ ಕೊಡೋರು, ಅದು ಹಬ್ಬದ ಮೇಲೆ ಬಹುಮಾನ ಕೊಡೋರು ಒಂದಿಷ್ಟು ಜನ. ನೀನು ಕೊಟ್ಟದ ಮೇಲೆ ನಾನು ಕೊಡ್ತೀನಿ, ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಪಾಯಿಂಟ್, ನೀನೇನೋ ಕೊಡ್ತಾ ಇದೀಯ ನಾನು ಅದು ಕೊಡ್ತಾ ಇದೀನಿ ಅನ್ನೋರು ಒಂದಿಷ್ಟು ಜನ ಕಮಿಟಿಯವರು. ಈ ಮೂರನ್ನ ತಲೆಯಲ್ಲಿ ಇಟ್ಕೊಂಡು ಏನೋ ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತಾರೆ? ಇವಾಗಣ್ಣ ಹರಿಯೋರು ಅಂದ್ರೆ ಟಾರ್ಗೆಟ್ ಮಾಡಿ ಹರಿತಾರ ಅಂತ ಹೇಳ್ತಾರಣ್ಣ. ಬಟ್ ಟಾರ್ಗೆಟ್ ಮಾಡಿದ್ರು ಹೋರಿ ಇವಾಗ ಟಾರ್ಗೆಟ್ ಮಾಡ್ದವ್ನು ಬಿಟ್ಟು ಬೇರೆಯವ್ನ ಹಿಡ್ದೇ ಬಿಡ್ತಾನಲ್ಲ. ಇವಾಗ ಟಾರ್ಗೆಟ್ ಮಾಡ್ದವನಷ್ಟೇ ಹಿಡಿಯಲ್ಲ, ಉಳ್ದಾದವನು ಹಿಡಿತಾನ. ಅವತ್ತು ಅದ್ರದಲ್ಲಿ ಬ್ಯಾಡ್ ಲಕ್ ಇದ್ರೆ ಅದು ಸಿಗ್ತೈತಿ. ಟಾರ್ಗೆಟ್ ಮಾಡಿದ್ರು ಅವತ್ತು ಸಿಗಲ್ಲ ಚೆನ್ನಾಗಿ ಹೋಗಂಗಿದ್ರೆ. ಈ ಕಮಿಟಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅಣ್ಣ, ಕಮಿಟಿ ಅವ್ರದ್ದು ನಾನು ಹೇಳಿದೆ ಅಣ್ಣ, ಆಗ್ಲೇನೋ ಒಂದು ಮಾತು ಹೇಳಿದೆ.
ಮೊದಲು ಹೋರಿಯವ್ರು ಕರೆಕ್ಟ್ ಇದ್ರೆ ಅವ್ರು ಕರೆಕ್ಟಾಗಿ ಪ್ರೈಸ್ ಕೊಡ್ತಾರ. ನಾವು ಅವ್ರ ಹತ್ರ ಹೋಗಿ ಇಲ್ಲ ನಾವು ದುಡ್ಡು ಕೊಡ್ತೀವಿ ಅಂತ ಕೇಳಿದ್ರೆ ಅವ್ರು ಮತ್ತೆ ಏನು ಮಾಡೋಕ್ಕಾಗಲ್ಲ, ಅವ್ರು ಕೊಡ್ತಾರೆ ದುಡ್ಡು ತೊಗೊಂಡು. ನೀವು ಯಾರಾಗ್ಲಿ ಈಗ ಬಂದ್ರೆ ಯಾರು ಇಷ್ಟು ಬಂದಾರ ನಾನು ದುಡ್ಡು ಕೊಡ್ತೇನಿಲ್ಲ ಇಲ್ಲಿ ಇದು ಮಾಡಂದ್ರೆ ಮಾಡೇ ಮಾಡ್ತಾರಣ್ಣ. ಬೇರೆ ಏನಾದರೂ ಹೇಳೋದಿದೆಯಾ ಬನಶಂಕರಿ ಬಗ್ಗೆ? ಅಥವಾ ಜನಕ್ಕೆ ಈಗ ಕರ್ನಾಟಕನೂ ನೋಡ್ತಿದೆ ಅಥವಾ ತಮಿಳ್ನಾಡು ನೋಡ್ತಿದೆ, ಬೆಂಗಳೂರು ಒಂದಿಷ್ಟು ಜನ ನೋಡ್ತಿದೆ, ನಿಮ್ಮ ಹೋರಿನ ಎಲ್ಲೋ ಒಂದ್ ಹತ್ರ ಗುರುತಿಸ್ತಿದ್ದಾರೆ ಅಣ್ಣ, ಅವ್ರಿಗೇನೋ ಒಂದು ಹೇಳಬೇಕು ಅಂದ್ರೆ ನಮ್ಮ ಮೀಡಿಯಾ ಮುಖಾಂತರ ಏನು ಹೇಳ್ತೀರಾ ಅಂತ? ಅವರೆಲ್ಲರೂ ಈ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ ಅಣ್ಣ ಊರಿ ಮೇಲೆ. ನಮ್ಮ ಊರಿ ಅಂತಲ್ಲ ಅವ್ರ ಊರಿ ಎಲ್ಲ ಅದು ಇದೇ ರೀತಿ ಇದ್ರೆ ಚೆನ್ನಾಗಿ ಬೆಳೆದು ತೋರಿಸ್ತೈತೆ ಅಣ್ಣ ಅಷ್ಟೇ. ಈಗ ನಡೀತಿರೋ ಹಬ್ಬಗಳಲ್ಲಿ ಒಂಥರ ಹೆಂಗೆ ಅಂದ್ರೆ ಬ್ರದರ್, ಅವಾಗ ಒಂಥರ ಹಬ್ಬಗಳು ನಡ್ಕೊಂಡ್ ಬಂತು. ಈಗ ಬರ್ತಾ 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 ಏನೋ ಆಗಿದೆ ಅಂತಂದ್ರೆ ಅಲ್ಲೊಬ್ಬ ಕಟ್ಟಿದಾನೆ ನಾನೊಬ್ಬ ಕಟ್ಟಬೇಕು ಅಂತ ನಿಂತಿದೆ, ಅವನ್ದು ಓಡ್ತಿದೆ ನಂದು ಅವನಕ್ಕಿಂತ ಜಾಸ್ತಿ ಓಡುತ್ತೆ, ಈ ತರ ಕಾಂಪಿಟೇಷನ್ ಶುರು ಆಗ್ತದೆ. ಮಿಷನ್ ಅಲ್ಲಣ್ಣ, ಮುಂದೆ ಎಲ್ಲೋ ಒಂದ್ ಹತ್ರ ಯಾವ್ದೋ ಒಂದು ಹಬ್ಬದಲ್ಲಿ ಬನಶಂಕರಿ ಎಕ್ಸ್ಪ್ರೆಸ್ ಇನ್ನೊಂದು ಅದು ಯಾವ್ದೋ PP ಬಿತ್ತು ಅಂತ ತಿಳ್ಕೊಳ್ಳಿ ಕಾಂಪಿಟೇಷನ್. ಆ ಕಾಂಪಿಟೇಷನ್ ನಿಲ್ಸಕ್ ರೆಡಿ ಇದ್ದೀರಾ? ನಾವು ಕಾಂಪಿಟೇಷನ್ ಯಾರಿಗೂ ಕೊಡಲ್ಲಣ್ಣ. ಕಾಂಪಿಟೇಷನ್ ಅಂದ್ರೆ ಬಂದ್ರೆ ಯಾರನ್ನೂ ಬಿಡಲ್ಲ. ಅಂದ್ರೆ ಇದ್ರಲ್ಲಿ ನಾವಾಗೆ ಹೋಗಲ್ಲಣ್ಣ, ಯಾವುದೇ ಕಾರಣಕ್ಕೂ ಹೋಗಲ್ಲಣ್ಣ. ಈಗ ನಮ್ಮಿಂದ ತಪ್ಪಾಗ್ಬಾರ್ದಣ್ಣ ಅಷ್ಟೇ. ನಾವು ನಮ್ಮ ಹುಡುಗರಿಗೆ ಹೇಳೋದು, ನೀವ್ ಎಲ್ಲಿ ಹೋದ್ರು ಗಲಾಟೆ ಮಾಡ್ಬಿಡ್ರಿ, ನಮ್ಮ ಹೆಸರು ಕೆಡೋದೇ ಗಲಾಟೆ ಮಾಡ್ರಿ. ಅಣ್ಣ ಜಗಳ ಮಾಡೋದ್ರಿಂದ ಏನ್ ಲಾಭ ಅಣ್ಣ? ಏನಿಲ್ಲ. ಅದೇ ನಾವಂತೂ ಬರಲ್ಲ, ನೀವು ಬಂದ್ರೆ ನಾವ್ ಇರ್ತೀವಿ, ಲೈನಲ್ಲಿ ಅಂತೂ ಇರ್ತೀವಣ್ಣ. ಅದ್ ಮತ್ತೆ ಆ ಊರಿ ಲೆಕ್ಕದಲ್ಲೇ ಐತಣ್ಣ. ಇವಾಗ ನಾವು ಎಷ್ಟೋ ಜನ ದನಗನಳ್ಳಿ ಹಬ್ಬಕ್ಕೆ ಹಾಕ್ಬೇಕಾರಣ, ನಾವು ಹಾಕಿರೋ ವಿಡಿಯೋನ ಅರ್ಥ ಮಾಡ್ಕೊಂಡವ್ರು ಸ್ವಲ್ಪ ಜನ, ಅರ್ಥ ಮಾಡ್ಕೊಳ್ಳದೇ ಇರೋರು ತುಂಬಾ ಜನ ಇದಾರೆ. ನಾವು ಅಭಿಮಾನಿಗಳಿಗೋಸ್ಕರ ಬರ್ತಾ ಇರೋದು ಅಂತ ಹಾಕಿದ್ದು, ಅದು ಯಾವ ಲೆವೆಲ್ಗೂ ಹೋಗ್ಬಿಡ್ತು. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವತ್ತು ಓರಿ ಹಿಡಿದಿದ್ರೆ ಹಿಡಿಯೋರು ಪಾಸ್ ಆಗಿತ್ತು. ಅದೇನಣ್ಣ ಹಿಡ್ಕಂದ್ರೆ ಅದೊಂದು ಕೊಬ್ಬರಿ ಸರ ಕಿತ್ಕೊಂತಾರ ಅಷ್ಟೇ. ಅದ್ರ ಪಾಪ ಅದನ್ನೇನ್ ಮಾಡಿ ನಮ್ ಓರಿ ಬಿಡ್ತಾರ? ಅದು ಕೊಬ್ಬರಿ ಸರ ಮತ್ತೆ ಬೇಕಾದ್ರೆ ಕಟ್ಬೋದು ನಾವು ಪೋಣಿಸ್ಕೊಂಡ, ಓರಿ ಬಿಡ್ತಾರ ಅಣ್ಣ. ನಿಮ್ಮ ಪ್ರಕಾರ ಒಂದು ದಿನ ಹಬ್ಬದಲ್ಲಿ ಬ್ರದರ್, ನನಗೆ ನಂಬಿಕೆ ಇದೆ ಬನಶಂಕರಿ ಹೊರಗೆ ಬಂದೇ ಬರುತ್ತೆ ಅಖಾಡದಿಂದ ಅಂತ ಅಂದ್ರೆ ಎಷ್ಟು ರೌಂಡ್ ಬರ್ಬೋದು? ನಾವು ಜಾಸ್ತಿ ಬಿಡಲ್ಲ ಅಣ್ಣ, ಅದು ಮಿಷನ್ ಅಲ್ಲ ಪಾಪ. 4 ರೌಂಡ್, ಅದಕ್ಕೂ ಅದು ಒಂದು ಜೀವ. ಅದು ಎಷ್ಟೋ ಅದು ಕೆಪಾಸಿಟಿ ಎಷ್ಟೋ ನಾವು ನೋಡ್ತೀವಿ, ಅದು ಹೆಂಗಿರ್ತದೋ ಅದ್ರ ಮೇಲೆ ನಾವು ಈವರೆಗೂ ಅಂದ್ರೆ 4 ರೌಂಡ್ ಹೈಯೆಸ್ಟ್ ಬಿಟ್ಟಿದ್ದಣ್ಣ. ನಾವು ಅದಕ್ಕೆ ಮೇಲೆ ಬಿಟ್ಟಿಲ್ಲ ಅಷ್ಟೇ ಅಣ್ಣ. 4 ರೌಂಡ್ ಬಿಡ್ಬೋದು ನಾವು. 4 ರೌಂಡ್ ಅಂತ ಬಿಟ್ಟೆ. ಜಾಸ್ತಿ ಬಿಟ್ರೆ PP ಊರಿ ಅಣ್ಣ, ಅದಕ್ಕೂ ಭಾರ ಇರುತ್ತೆ ಎಲ್ಲ. ಇವಾಗ ಬಕ್ಕ ಊರಿ ಆದ್ರೆ ಏನೋ ಒಂದು ತೂರಾಡ್ಕೊಂಡು ಹೋಗ್ಬಿಡುತ್ತೆ, ಇದಂಗಾಗಲ್ಲ. PP ಊರಿ ಅವ್ರು ಇವತ್ತಿಗೂ ಯಾವ ಊರಿನೂ ಬಿಡಲ್ಲ ಅಣ್ಣ ರೀ. ಅವರು ಎಲ್ಲ ಊರಿನೂ ಹಿಡಿತಾರೆ, ಈ ನಮ್ಮೂರಿ ಅಂತಲ್ಲ ಎಲ್ಲ ಊರಿನೂ ಹಿಡಿತಾರೆ. ಆದ್ರೆ ಇವತ್ತೇನೋ ಅದ್ರದ್ದು ಚೆನ್ನಾಗೈತೆ, ಎಲ್ಲಕ್ಕೂ ಪಾಸ್ ಆಗ್ತೈತೆ ಅಷ್ಟೇ. ಅದಕ್ಕೆ ಏನೋ ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತಿರ? ಇಷ್ಟೋ ತನಕ ನನಗೆ ಹೇಳಿದ್ರಿ ಅಥವಾ ನಮ್ಮ ಮೀಡಿಯಾಗೆ ಹೇಳಿದ್ರಿ, ಅದಕ್ಕೆ ಏನೋ ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಬನಶಂಕರಿಗೆ ಹೇಳ್ಬೇಕು ಅಂದ್ರೆ ಅದು ನಮ್ಮ ಮನೆಯವ್ರಿಗೂ ಸುಖವಾಗಿ ಇರುತ್ತಣ್ಣ. ನೀನ್ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀಯಪ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಅದು ನಾವು ಎಲ್ಲೂ ಹೋಗಲ್ಲಣ್ಣ. ಅದು ಏನೋ ಇರೋ ಗಂಟೆ ಏನೈತೆ ಇಲ್ಲೇ ಇದೇ ಜಾಗದಲ್ಲೇ ಇರುತ್ತಣ್ಣ. ಇದೇ ಜಾಗ. ಹೌದು. ಓಕೆ.